ಗುರುಭ್ಯೋ ನಮಃ. ವಿಘ್ನೇಶ್ವರ ವಾಗ್ದೇವಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಪರಮಾತ್ಮನ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ, ಗುರು ಹಿರಿಯರನ್ನ, ಆರಾಧ್ಯ ದೇವರನ್ನ ಮನಸ್ಸಲ್ಲಿ ಸ್ಮರಣೆಯನ್ನ ಮಾಡ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ಗಾಂಧಾರಿ ಹಾಗೂ ಕೃಷ್ಣನ ನಡುವೆ ಬಹಳ ಸ್ವಾರಸ್ಯಕರವಾದಂತಹ ಮಾತುಕತೆ ಆಗ್ತಾ ಇದೆ. ಕೃಷ್ಣ ಬಹಳ ಸರಳವಾದ ಭಾಷೆಯಲ್ಲಿ ಗಾಂಧಾರಿಗೆ ಕರ್ಮ ತತ್ವವನ್ನ ತಿಳಿಸ್ತಾನೆ. ಯಾವ ಉದ್ದೇಶದಿಂದ ಮನುಷ್ಯನಿಗೆ ಕಷ್ಟ ಬರುತ್ತೆ ಅನ್ನೋದನ್ನ ಹೇಳ್ತಾನೆ. ಆದ್ರೆ ದುಃಖದಿಂದ ತುಂಬಿರ್ತಕ್ಕಂತ ಗಾಂಧಾರಿಗೆ ಕೃಷ್ಣನ ಮಾತುಗಳು ಯಾವುದೂ ಕೂಡ ರುಚಿಸಲ್ಲ. ಕೇವಲ ಮತ್ತೆ ಕೃಷ್ಣನನ್ನ ಕೇಳಲು ಅದೇ ಕ್ಷಣದಲ್ಲಿ ಕೃಷ್ಣ ಕುಸಿದ ಕೆಳಗಡೆ. ಆಶ್ಚರ್ಯ ಆಯ್ತು ಅವನಿಗೆ. ಕೃಷ್ಣ ಮಾತಾಡ್ತಾ ಇದ್ದಾನೆ, ತಾಯಿ ನೀನು ಪಾಮರಳಾಗಿಯೇ ಉಳಿದು ಅವಿವೇಕದಿಂದಲೇ ಪ್ರಶ್ನೆ ಕೇಳ್ತಕ್ಕಂತ ಹಠ ಮಾಡಿದ್ರೆ ಜಗದೀಶ್ವರನಾದ ನಾನು ಏನು ಮಾಡಲಾರೆಮ್ಮ. ಭಗವಂತನೇ ಉತ್ತರ ಕೊಡ್ತಾ ಇದ್ದಾನೆ. ಆದ್ರೆ ಭಗವಂತನ ಉತ್ತರ ನನ್ಗೆಂದಿಗೂ ಸಮಾಧಾನವನ್ನ ನೀಡಲ್ಲ ಅಂತ ನೀನೇ ನಿರ್ಧಾರ ಮಾಡಾದ್ಮೇಲೆ ಯಾವ ರೀತಿಯಲ್ಲಿ ರುಚಿಸುತ್ತದು? ದುಃಖ ಮನುಷ್ಯನ ಬುದ್ಧಿಯನ್ನ ಕೆಡಿಸುತ್ತೆ. ದೋಷವಿಲ್ಲದ ಕಡೆ ದೋಷ ಕಾಣಿಸ್ಲಿಕ್ಕೆ ಪ್ರಾರಂಭ ಆಗತ್ತೆ. ಆತ್ಮದ ದೋಷ ಮರೆತು ಬಿಡ್ತೀವಿ. ನಾವು ಮಾಡಿರೋ ತಪ್ಪನ್ನ ಮರೆತು ಬಿಡ್ತೀವಿ. ಯುದ್ಧ ಮಾಡಿಸಿದವನು ನಿನ್ನ ಮಗ ಕಣಮ್ಮ, ನಾನಲ್ಲ. ಅದನ್ನ ತಡಿಲಿಕ್ಕೆ ಪ್ರಾಮಾಣಿಕವಾದಂತ ಯತ್ನ ಮಾಡ್ದವ್ ನಾನೇ ಒಬ್ಬ. ಇದು ವೇದಾಂತ ಅಲ್ಲ, ನಿತ್ಯ ಸತ್ಯ. ಕರ್ಣ ಶಕುನಿಯರನ್ನ ಆಕ್ಷೇಪಿಸುವುದನ್ನ ಬಿಟ್ಟು ನನ್ನನ್ನ ಯಾಕೆ ಆಕ್ಷೇಪಣೆ ಮಾಡ್ತಾ ಇದ್ಯಾ? ಕರ್ಣ, ಶಕುನಿ ನಿನಗೆ ನೆನಪಾಗ್ಲಿಲ್ವಾ? ನಿನ್ನ ಮಗ ಯಾರು ಗೊತ್ತಾ? ಕಲಿಪುರುಷ. ಅವನ ಸ್ವಭಾವದಂತೆ ಅವನು ಮಾಡೋದನ್ನೇ ಮಾಡ್ದ. ನಾನು ಕಲಿಯನ್ನ ಕೃತ ಮಾಡ್ಬೇಕಿತ್ತ? ಅವನನ್ನು ಕೊಂದು ಹಾಕ್ಬಿಡ್ಬೇಕಿತ್ತ? ಹಾಗಾದ್ರೆ ಗಾಂಧಾರಿಗೆ ಯಾವಾಗ ತನ್ನ ಮಗ ಕಲಿ ಅಂತಕ್ಕಂತ ಶಬ್ದವನ್ನ ಕೇಳ್ತಾಳೋ ಮತ್ತಷ್ಟು ದುಃಖ ಹೆಚ್ಚಾಗೋಯ್ತು. ನನ್ನ ಮಗನನ್ನ ಕಲಿ ಅಂತ ಸಂಬೋಧನೆ ಮಾಡ್ಬಿಟ್ನಲ್ಲ ಕೃಷ್ಣ. ಕ್ರೋಧದಿಂದ ಎದೆಯನ್ನ ಉಬ್ಬಿಸಿದ್ಲು ಗಾಂಧಾರಿ. ಉಸಿರನ್ನ ಒಮ್ಮೆ ಜೋರಾಗಿ ಒಳ ಎಳೆದುಕೊಂಡ್ಲು. ಕೃಷ್ಣ ಯಾವ ದಿಕ್ಕಿನಿಂದ ಮಾತಾಡ್ತಾ ಇದ್ದಾನೆ ಅಂತ ಆಲಿಸಿ ಆ ಕಡೆ ತಿರುಗಿದ್ಲು ತಾಯಿ. ನೆಟ್ಟ ದೃಷ್ಟಿಯಿಂದೆಂಬಂತೆ ನೋಡ್ತಾ ಶಾಪವನ್ನ ಹಾಕ್ತಾ ಇದ್ದಾಳೆ ಗಾಂಧಾರಿ. ಕೃಷ್ಣ, ಈ ಕಪಟ ನನಗೆ ಬೇಡ. ನೀನು ಸರ್ವಶಕ್ತ, ಅದನ್ನ ನೀನು ಅಲ್ಲಗಳೆಯುತ್ತಿಲ್ಲ. ತಪ್ಪು ಯಾರು ಮಾಡಿದ್ದಾರೆ ಅಂತ ನಾನು ಕೇಳ್ತಾ ಇಲ್ಲ. ಅದು ಯಾರ್ದೇ ಆಗ್ಲಿಲ್ಲಿ, ನೀನು ದೇವರು ಅಂದ್ಮೇಲೆ ಅದನ್ನ ತಡಿತಕ್ಕಂತ ಶಕ್ತಿ ನಿನ್ನಲ್ಲಿತ್ತು. ಎಲ್ಲರಿಗೂ ಸದ್ಬುದ್ಧಿಯನ್ನ ಕೊಟ್ಟು ಉಭಯ ಕುಲಕ್ಕೂ ಹಾನಿ ತಪ್ಪಿಸಿ ಈ ಮಹಾ ಅನರ್ಥದಿಂದ ನಿರಪರಾಧಿಗಳನ್ನ ಪಾರು ಮಾಡುವವನು ಇದ್ದಿದ್ದು ನೀನೊಬ್ಬನೇ. ನಾನು ನಿನ್ನ ಮೇಲ್ ಮಾತ್ರ ಆಸೆಯನ್ನ ಇಟ್ಟಿದ್ದೆ, ನಂಬಿಕೆಯನ್ನ ಇಟ್ಟಿದ್ದೆ. ಹೇಗಾದ್ರೂ ಮಾಡಿ ಯುದ್ಧವನ್ನ ನಿಲ್ಲಿಸ್ತ್ಯಾ ಅಂತ ನಂಬಿದ್ದೆ. ಆದ್ರೆ ನನ್ನ ಆಸೆಯನ್ನ ನೀನು ಮಣ್ಣುಪಾಲ್ ಮಾಡ್ಬಿಟ್ಟೆ. ಅನುಭವಿಸುವ ಅದರ ಫಲವನ್ನ. ನಾನು ತಪಸ್ವಿನಿ, ಪತಿ ಶುಶ್ರೂಷಾಪರಳು, ಸತ್ಯವಂತಳು ಆಗಿದ್ದ ಪಕ್ಷದಲ್ಲಿ ನನ್ನ ಶಾಪ ನಿನ್ನ ತಟ್ಟಲಿ. ಇನ್ನು 36ನೆಯ ವರ್ಷದಲ್ಲಿ ನಿನ್ನ ಮಕ್ಕಳು, ಬಂಧುಗಳು, ಮೊಮ್ಮಕ್ಕಳು ನಿನ್ನೆದುರಲ್ಲೇ ಅನಾಥರಂತೆ ಒಬ್ಬರನ್ನೊಬ್ಬರು ಕೊಂದುಕೊಂಡು ಸಾಯಲಿ. ನಿನ್ನ ವಂಶವೇ ಕ್ಷಯವಾಗಲಿ. ನೀನು ಅನಾಥನಂತೆ ಕಾಡಿನಲ್ಲಿ ಅಲೆಯುತ್ತಾ ಯಾರಿಗೂ ಕಾಣದೆ ಕೊನೆಗೆ ಮೋಸದ ರೀತಿಯಲ್ಲಿ ದೇಹವನ್ನ ತ್ಯಾಗ ಮಾಡು. ನಿನ್ನ ಪತ್ನಿಯರು ಆಗ ಭರತ ಕುಲದ ಸ್ತ್ರೀಯರಂತೆ ಅಳುತ್ತಿರಲಿ. ಇದೇ ನನ್ನ ಶಾಪ. ಎಲ್ಲರೂ ದಿಗ್ಮೂಢರಾಗೋದ್ರು.
ಭೀಮನ ಕೋಪ ಆವೇಶ ಮೀರ್ತು ಅರ್ಜುನನ ಮುಖವನ್ನು ನೋಡ್ತಾ ಇದ್ದಾನೆ. ಧರ್ಮಜ ಎದ್ದವನೇ, ತಾಯಿ ತಾಯಿ ಇದೇನು ಅವಿವೇಕ, ಇನ್ನೊಂದು ಅನರ್ಥಕ್ಕೆ ನೀನೀಗ ಕಾರಣವಾಗಲಿಲ್ಲವೇ, ನಿನ್ನ ತಾಮಸ ಭಾವ ಕಲುಷಿತ ಬುದ್ಧಿ ಪ್ರಕಟವಾಗೋಯ್ತಲ್ಲ ಅಂತ ಅವಳ ಕಡೆ ಓಡ್ತಾ ಇದ್ದಾನೆ. ಕೃಷ್ಣ ಮಾತ್ರ ಒಂದೇ ಕ್ಷಣ ಗಂಭೀರ ವದನನಾಗಿ ಕೇಳಿ ಆಮೇಲೆ ವಿಕಟವಾಗಿ ನಗ್ತಾ ಇದ್ದಾನೆ. ತಾಯಿ ಆ ನಗೆಯಲ್ಲಿ ಅರಮನೆ, ಧೃತರಾಷ್ಟ್ರ, ಗಾಂಧಾರಿ, ಪಾಂಡವರು ಎಲ್ಲರೂ ಕೊಚ್ಚಿ ಹೋಗುವಂತೆ ಭಾಸ ಆಗ್ತಾ ಇದೆ. ಶಾಪವನ್ನ ಕೊಟ್ಟವಳೆ ಗಾಂಧಾರಿ ಮತ್ತೆ ಆಸನದಲ್ಲಿ ಕುಳಿತು ಮೂರ್ಛಿತಳಾಗೋದ್ಲು. ಧೃತರಾಷ್ಟ್ರನಿಗೂ ಹೆಂಡತಿಯ ಮಾತಿನಿಂದ ಪಶ್ಚಾತ್ತಾಪ ಆಗೋಯ್ತು. ಕುರುಡ ದೊರೆ ಕೃಷ್ಣ, ನನ್ನನ್ನ ಕ್ಷಮಿಸು, ಈ ಹುಚ್ಚಿಯನ್ನ ಕ್ಷಮಿಸು ಅಂತ ಕೃಷ್ಣನ ಪಾದವನ್ನ ಮುಟ್ಲಿಕ್ಕೆ ಬರ್ತಾನೆ ಹತ್ತಿರ. ಸಂಜಯ, ವಿದುರರು ಅವನನ್ನ ಹಿಡಿದು ಆಸನದಲ್ಲಿ ಕೂಡಿಸ್ತಾ ಇದ್ದಾರೆ. ಕೃಷ್ಣ ನಗೆಯನ್ನ ನಿಲ್ಲಿಸ್ತಾ ಶಾಂತನಾಗಿ ಗಂಭೀರ ವಾಣಿಯಿಂದ ಕೃಷ್ಣ ಮಾತಾಡ್ತಾ ಇದ್ದಾನೆ. ಗಾಂಧಾರಿ ಚೇತರಿಸಿಕೊಂಡ ಮೇಲೆ, ತಾಯಿ, ನಿನ್ನ ತಪಸ್ಸು ಹೀಗೆ ವ್ಯರ್ಥವಾಗಲಿ ಅನ್ನೋದು ನನ್ನ ಸಂಕಲ್ಪ ಅಂತ ನಿನಗೆ ಅನಿಸ್ಬಾರ್ದ? ಕೆಟ್ಟ ವ್ಯಕ್ತಿಗಳ ಹತ್ರ ಪುಣ್ಯ ಕೂಡ ಉಳಿಬಾರ್ದಂತೆ, ಹಾಗೆ ದುಷ್ಟರಲ್ಲಿ ಯಾವುದು ಉಳಿಯಬಾರದು ಅನ್ನೋದನ್ನ ನೀನೇ ತೋರಿಸ್ತೆ ನೋಡು. ನಾನು ಸರ್ವಶಕ್ತನಾದ್ರೆ, ನಿನ್ನ ಮಕ್ಕಳನ್ನ ಕೊಲ್ಲಿಸಿದವನು ನಾನೇ ಆದ್ರೆ, ನಿನ್ನ ಬಾಯಿಂದ ಶಾಪ ಕೊಡಿಸಿದವನು ನಾನೇ. ಯೋಚನೆ ಮಾಡದ ಹುಚ್ಚಿ? ನನ್ನ ಇಚ್ಛೆ ಇಲ್ಲದಿದ್ದರೆ ಯಾರ ಶಾಪ ಯಾರನ್ನ ಸುಡಬಲ್ಲದು? ಯಾರನ್ನ ಅನುಗ್ರಹಿಸಬಲ್ಲದು? ನನ್ನನ್ನು ಸರ್ವಶಕ್ತ ಎಂದವಳಿಗೆ ಈ ಮಾತು ಅರ್ಥ ಆಗ್ಲಿಲ್ವೇ? ನೀನು ಜ್ಞಾನಿನೋ ಅಜ್ಞಾನಿನೋ? ನಾನು ಯಾದವರನ್ನ ನಿಗ್ರಹಿಸಲು ಸಂಕಲ್ಪ ಮಾಡಿಯಾಗಿದೆ. ಈಗಾಗಲೇ ಸತ್ತವರನ್ನ ನೀನು ಕೊಂದೆ. ನಿನ್ನ ಶಾಪ ಹೊಸದಾಗಿ ಏನನ್ನು ಮಾಡಲಾರದು. ಬೇರೆ ಯಾರು ಅವರನ್ನ ಕೊಲ್ಲಲಾರರು. ಆಗ ದ್ವಾಪರದ ಯಾದವ ಕುಲದವರಾದ ಕೃತವರ್ಮ, ಸಾತ್ಯಕಿಯರು ಒಬ್ಬರೊಬ್ಬರ ಮುಖವನ್ನು ನೋಡ್ಕೊಳ್ತಾ ಇದ್ದಾರೆ. ಈ ಮಾತು ಅವರಿಗೆ ಅರ್ಥ ಆಗ್ಲಿಲ್ಲ. ಈ ಮಾತು ಅರ್ಥ ಆಗ್ಲಿಕ್ಕೆ ಅವರು 36 ವರ್ಷಗಳು ಕಾದ್ರು. ಯುದ್ಧದಲ್ಲಿ ಗೆದ್ರು. ಸಾತ್ಯಕಿಗೆ ನಿರಾಸೆ ಮೂಡ್ತು. ಕೃತವರ್ಮನಿಗೆ ಸೋಲು ಅನುಭವಕ್ಕೆ ಬಾರದೆ ಕನಸಿನಂತೆ ಕಾಣಿಸ್ತಾ ಇದೆ. ಆದ್ರೆ ಕೃಷ್ಣ ಮಾತ್ರ ಮಾತಾಡ್ತಾ ಇದ್ದಾನೆ. ಶೋಕದಿಂದ ಮನೆಗೆಟ್ಟಂತಹ ಕೌರವ ಮಾತೆಗೆ ಹೇಳ್ತಾ ಇದ್ದಾನೆ, ತಾಯಿ ಕೇಳು, ಲೋಕದಲ್ಲಿ ವ್ಯಕ್ತಿಗಳು, ವಸ್ತುಗಳು ನನ್ನ ಇಷ್ಟವನ್ನ ನೆರವೇರಿಸ್ತಾರೆ. ಆದ್ರೆ 2 ರೀತಿಯಲ್ಲಿ ಅವರು ನನ್ನ ಇಷ್ಟವನ್ನ ನೆರವೇರಿಸ್ತಾರೆ. ಒಂದು, ತಮ್ಮ ಇಷ್ಟವನ್ನೇ ನನ್ನಿಷ್ಟ ಅಂತ ಕೂಡಿಸಿ ಅರ್ಪಿಸಿ ಸ್ವಇಚ್ಛೆಯಿಂದ ನಡೆಸ್ತಾರೆ. ಈಗ ನನಗೆ ಯಾವುದೋ ಒಂದು ನೈವೇದ್ಯ ಇಷ್ಟ ಅಂತ ಅನ್ಕೊಳ್ಳೋಣ. ಪಾಯಸ ಅಂದ್ರೆ ಇಷ್ಟ, ಕೇಸರಿ ಬಾತ್ ಅಂದ್ರೆ ನನ್ಗಿಷ್ಟ. ನಾನೇನ್ ಮಾಡ್ತೀನಿ, ಕೃಷ್ಣನಿಗೆ ಕೇಸರಿ ಬಾತ್ ಅಂದ್ರೆ ತುಂಬಾ ಇಷ್ಟ ಅಪ್ಪ, ಅದು ನನಗಿಷ್ಟ. ಆದ್ರೆ ನನಗಿಷ್ಟ ಅಂತ ಹೇಳಿ ನಾನು ಮಾಡೋ ಆಗಿಲ್ವಲ್ಲ. ಕೃಷ್ಣನ ಹೆಸರು ಹೇಳಿ ಕೇಸರಿ ಬಾತ್ ಮಾಡಿ ಕೃಷ್ಣನ್ ನೈವೇದ್ಯ ಮಾಡಿದೆ. ಕೃಷ್ಣ ಅದರ ಸ್ವಾದವನ್ನ ಮಾತ್ರ ಹೀರ್ಕೊಂಡ. 100ರಲ್ಲಿ 1 ಅಂಶವನ್ನ ಸ್ವಾದವನ್ನ ನೈವೇದ್ಯದ ಮುಖಾಂತರ ತಗೊಂಡ. ಮಿಕ್ಕ ಸ್ವಾದವನ್ನ ನಾನು ತಿಂದು ಆತ್ಮತೃಪ್ತಿ ಪಡ್ತಾ ಇದ್ದೀನಿ. ಅಂದ್ರೆ ಕೃಷ್ಣನನ್ನ ಸಂತೃಪ್ತಿ ಪಡಿಸಿದ್ದು ನನ್ನ ಹೆಸರಿನ ಮೇಲೆ ಅಥವಾ ನನ್ನ ಆಸೆಯನ್ನ ಪೂರೈಸ್ಕೊಳ್ಳಿಕ್ಕೆ. ಇದು ಒಂದು ರೀತಿಯಲ್ಲಿ ಕೃಷ್ಣನನ್ನ, ಅವನ ಇಚ್ಛೆಯನ್ನ ಪೂರ್ತಿ ಮಾಡೋರಾದ್ರೆ, ಇನ್ನೂ ಕೆಲವೊಬ್ರು ಇರ್ತಾರೆ ತಮ್ಮ ಇಷ್ಟವನ್ನ ದೇವರ ಮೇಲೆ ಎತ್ಕಟ್ಟಿ ಹತಾಶರಾಗಿ ದೇವರೇ ಕೆಟ್ಟವರನ್ನಾಗಿ ಮಾಡ್ಬಿಡೋದು. 2 ರೀತಿ. ಮೊದಲನೆಯವರು ಒಳ್ಳೆಯವ್ರ ರೀತಿ, 2ನೇವ್ರದ್ದು ಕೆಟ್ಟವ್ರದ್ದು. ಅಂದ್ರೆ ನಿನ್ನ ಮಕ್ಕಳು 2ನೆಯ ರೀತಿಯನ್ನ ಅನುಸರಿಸಿದ್ರು. ಆದ್ರೆ ನಾನೇನ್ ಮಾಡಕ್ಕಾಗತ್ತೆ? ನಿನ್ನ ಇಚ್ಛೆ ವಿಫಲವಾಯ್ತು. ವಿಪರೀತ ಫಲ ಕೊಟ್ಟಾಗ ಆ ತಪ್ಪನ್ನ ನನ್ನ ಮೇಲೆ ಹೇರ್ತಕ್ಕಂತ ಮೂರ್ಖತನ ಇರಬಾರ್ದು. ಮುಂದೆ ಬರುವ ಮೂರ್ಖರಿಗೆಲ್ಲ ನೀನೇ ದಾರಿ ತೋರು. ಬ್ರಾಹ್ಮಣ ಸ್ತ್ರೀಯಳು ತಪಸ್ಸನ್ನೇ ಬಯಸುವ ಶಿಶುವನ್ನು ಬಯಸಿ ಗರ್ಭ ಧರಿಸೋ ರೀತಿ
ಗೋವು ಭಾರ ಎಳೆಯುವ ಎತ್ತನ್ನೇ ಬೇಡಿ ಗರ್ಭ ಧರಿಸೋ ರೀತಿ, ಹೆಣ್ಣು ಕುದುರೆ ವೇಗವಾಗಿ ಓಡಬಲ್ಲಂತಹ ಇನ್ನೊಂದು ಮರಿಗುದುರೆಯನ್ನೇ ಬಯಸಿ ಗರ್ಭ ಧರಿಸುವಂತೆ, ಶೂದ್ರ ಸ್ತ್ರೀಯರು ಸೇವಕ ಪಿಂಡವನ್ನೇ ಬಯಸಿ ಗರ್ಭ ಧರಿಸುವಂತೆ, ವೈಶ್ಯಳು ಚೆನ್ನಾಗಿ ಸಂಪಾದನೆ ಮಾಡಬಲ್ಲಂತಹ ಗರ್ಭವನ್ನ ಧರಿಸುವಂತೆ, ನೀನು ಸಾಯಲೆಂದೇ ಸಾಯಿಸಲೆಂದೇ ಈ 100 ಪಿಂಡಗಳನ್ನ ಗರ್ಭದಲ್ಲಿ ಧರಿಸಿದೆ ಎಂದು ಹೇಳಬೇಕು. ಕ್ಷತ್ರಿಯ ಪಿಂಡಗಳು ಹುಟ್ಟುವುದೇ ಈ 2 ಕೆಲಸಕ್ಕೆ. ಒಂದು ರೀತಿಯಲ್ಲಿ ನೀನು ಅಳಬಾರದು. ಆದ್ರೆ ನಿನ್ನ ಮಕ್ಕಳು ಬರೀ ಕ್ಷತ್ರಿಯರಾಗಿ ಹುಟ್ಟಲಿಲ್ಲ, ರಕ್ಷಣೆಗಾಗಿ, ರಾಷ್ಟ್ರಕ್ಕಾಗಿ ಸಾಯುವ, ಕೊಲ್ಲುವ ಕೆಲಸವನ್ನು ಅವರು ಮಾಡದೆ ಒಳ್ಳೆಯವರ ವಿರುದ್ಧ ಕತ್ತಿ ಮಸೆದು ಮೃತ್ಯು ಪಿಂಡಗಳಾಗಿ ಬೆಳೆದ್ರು. ಇದಕ್ಕೂ ನೀನ್ ಅಳಬಾರ್ದು. ಆದ್ರೂ ಅತ್ತೆ ಇನ್ನೂ ಅಳ್ತಾ ಇದ್ಯಾ, ನನಗೂ ಶಾಪ ಹಾಕ್ತೆ, ಅಹಂಕಾರ ತೋರ್ಸ್ಕೊಂಡೆ. ಇಷ್ಟರಿಂದ ಏನು ಸಾಧಿಸಿದಂತಾಯ್ತು ಗಾಂಧಾರಿ? ಗಾಂಧಾರಿಯ ಶಾಪದ ನಂತರ ಅಲ್ಲಿ ವೇದವ್ಯಾಸರು ಪ್ರಕಟರಾಗ್ತಾ ಇದ್ದಾರೆ ದಿವ್ಯ ಶರೀರದೊಂದಿಗೆ. ಪಂಚ ಪಾಂಡವರು, ಕೃಷ್ಣನು, ಯಾದವ ವೀರರು, ಸಂಜಯರು ಎದ್ದಿ ವ್ಯಾಸರನ್ನ ಸ್ವಾಗತಿಸಿ ನಮಸ್ಕಾರವನ್ನ ಮಾಡಿದ್ರು. ವ್ಯಾಸರು ಆಸನದಲ್ಲಿ ಕೂತ್ಕೊಂಡ್ರು. ಎಲ್ಲರೂ ತಲೆ ತಗ್ಗಿಸಿ ಕೂತ್ಕೊಂಡಿದ್ದಾರೆ. ವ್ಯಾಸರು ಮಾತಾಡ್ತಾ ಇದ್ದಾರೆ, ಗಾಂಧಾರಿ, ನೀನು ಓದದಿದ್ರೆ ಬೇಡಮ್ಮ, ಬರೆಯಕ್ಕೆ ಕಲಿದೇ ಇದ್ರೆ ಬೇಡ ತಾಯಿ. ಜೀವನದ ಅವಶ್ಯವಾದ ದರ್ಶನ ಕೂಡ ಒಂದು ಓದು ಬರಹ ಇರೋ ರೀತಿ, ಜೀವನದ ಅನುಭವ ಕೂಡ ಒಂದು ಪಾಠ ಇರೋ ರೀತಿ. ನಿನ್ನ ಮಕ್ಕಳು ವೇದ ಕಲ್ತ್ರು, ವಿದ್ಯಾವೃತ ಸ್ನಾತಕರಾದ್ರು, ಆದ್ರೆ ವಿವೇಕ ಪಡೀಲಿಲ್ಲ. ಓದು ಬೇರೆ, ಜ್ಞಾನ ಬೇರೆ ಅಮ್ಮ, ವಿವೇಕ ಬೇರೆ. ಲೋಕಾನುಭವ ಪಡಿಬೇಕು ಅಂದೇ ಜನರ ಜೊತೆ ಬೆರಿಬೇಕು. ನಾವು ಸುಖ ದುಃಖವನ್ನ ಕೇಳಬೇಕು, ಸಹಾನುಭೂತಿ ತೋರ್ಸ್ಬೇಕು. ನೀನು ಇದ್ಯಾವುದನ್ನೂ ಪಡಿದೆ ಜೀವನದ ಅನುಭವವನ್ನೂ ಮರೆತು ನಿನ್ ಗಂಡ ನೀನು ಒಂದೇ ತಕ್ಕಡಿಯ ಅವಿವೇಕಿಗಳಾಗ್ಬಿಟ್ರಲ್ಲ. ಸರಿನಾ ಇದು? ಇಂಥ ಜೋಡಿ ಇನ್ನು ಮುಂದೆ ಜಗತ್ತಿನ ಇತಿಹಾಸದಲ್ಲಿ ಹಿಂದೆಂದು ಹುಟ್ಟಿರಲಾರದು, ಮುಂದೆ ಹುಟ್ಟಿ ಬರಲಾರದು ಅಂತ ಜೋಡಿ ಬಿಡಿ ನಿಮ್ಮಿಬ್ಬರದು. ಇಂತಹ ನಿಷ್ಠೂರವಾದ ವಾಕ್ಯಗಳಿಂದ ಧೃತರಾಷ್ಟ್ರನ ಮನಸ್ಸು ನೋಯುತ್ತೆ. ಗಾಂಧಾರಿ ಅಳ್ತಾಳೆ. ಕೃಷ್ಣ ತಟಸ್ಥನಾಗಿ ನಿಂತಿದ್ದಾನೆ. ಕೊಂಚ ಕ್ಷಣಗಳು ಕಳಿತು ಧೃತರಾಷ್ಟ್ರ ಮಾತಾಡ್ತಾ ಇದ್ದಾನೆ, ಗುರುದೇವ, ತಂದೆ, ನಮ್ಮ ಈ ಸಂಕಟ ಕಾಲದಲ್ಲಿ ಸಾಂತ್ವನ ಹೇಳುವ ಬದಲು ನಮ್ಮನ್ನ ಅಪಹಾಸ್ಯ ಮಾಡ್ತಾ ಇದ್ದೀರಾ. ಸಮಾಜದಲ್ಲಿ ನನಗೇನ್ ಸ್ಥಾನ ಇತ್ತು? ಹಾಗಾದ್ರೆ ನಮ್ಗೆ ಸುಖ ದುಃಖಗಳ ಅನುಭವ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಾ? ವಿಧಿಯನ್ನ ನಾವು ನಿಂದಿಸ್ಬೇಕಾ? ನನ್ನ ಕಣ್ಣು ಕುರುಡಾದುದಕ್ಕೆ ನಾನು ಹೇಗೆ ಕಾರಣ? ನನಗೆ ಕಣ್ಣಿದ್ದು ನಾನೇ ಚಕ್ರವರ್ತಿಯಾಗಿ ಅಧಿಕಾರ ವಹಿಸ್ಕೊಂಡಿದ್ರೆ ಈ ಉತ್ತರಾಧಿಕಾರದ ಹೋರಾಟ ನಡೀತಿತ್ತ? ನನ್ ಮಕ್ಕಳು ಸಾಯ್ತಾ ಇದ್ರ? ಈ ಮಹಾ ದುಃಖ, ಈ ಅಪಕೀರ್ತಿ ನನಗೆ ಬರ್ತಾ ಇತ್ತ? ದಾಸರು ಹೇಳಿದ್ರು, ಧೃತರಾಷ್ಟ್ರ, ಈಗಲೂ ನಿನಗೆ ನನ್ನ ಮಾತು ಅರ್ಥ ಆಗ್ತಾ ಇಲ್ಲಪ್ಪ. ನಿನ್ನ ಹೊರಗಣ್ಣಿನ ಕುರುಡುತನಕ್ಕೆ ಇಡೀ ಲೋಕವೇ ಸಹಾನುಭೂತಿ ತೋರ್ಸುತ್ತೆ. ಅಯ್ಯೋ ಕಣ್ಣಿಲ್ಲ ಅಂತ ಮರುಗುತ್ತೆ. ಆದ್ರೆ ಕಣ್ಣಿಲ್ಲ ಅಂದ್ರೂ ಕೂಡ ಶ್ರವಣದಿಂದ ಒಳ್ಳೆ ಶಿಕ್ಷಣವನ್ನ ಪಡಿಬೋದಿತ್ತಲ್ಲ. ಕೇಳಿಸ್ಕೊಂಡು ವಿವೇಚನೆಯಿಂದ ನೀನು ನಿರ್ಧಾರ ತಗೋಬೋದಿತ್ತಲ್ಲ. ಪಾಂಡು ಪುತ್ರರ ಜೊತೆ ನೀನು ಸರಿಯಾಗಿ ಬೆರಿಲಿಲ್ಲ. ತಂದೆ ಸತ್ತ ತಬ್ಬಲಿಗಳಾಗಿ ಅವರು ಇಲ್ಲಿ ಬಂದು ಸೇರಿದಾಗಿಂದ ನೀನು ಅವರಿಗೆ ಪ್ರೀತಿ ವಾತ್ಸಲ್ಯವನ್ನು ತೋರದೆ, ಮಾತ್ಸರ್ಯವನ್ನ ತೋರದೆ. ಈ ರೀತಿ ನೀನು ಮಾಡಿದ್ದು ಸರಿನಾ? ಭೇದ ಭಾವ ತೋರಿಸ್ಬೋದಾ? ಹೀಗೆ ಕುತೂಹಲದ ಮಾತುಗಳನ್ನ ಆಡಿದ್ರು. ಗಾಂಧಾರಿ ಕೂಡ ಕೇಳಿಸ್ಕೊಂತಾ ಇದ್ದಾಳೆ. ತನ್ನ ಮಕ್ಕಳನ್ನ ಹೀನ ಸ್ಥಿತಿಯಲ್ಲಿ ನೋಡುವ ತವಕವನ್ನ ತೋರ್ತಾ ಇದ್ದಾಳೆ. ಕಂಗಳಲ್ಲಿ ನೀರು ಬರ್ತಾ ಇದೆ. ಬಟ್ಟೆಯ ಪಟ್ಟಿ ಎಡೆಯಿಂದ ಅವು ಪಟಪಟನೆ ಉದುರುತ್ತಾ ಇದೆ. ವ್ಯಾಸರು ಅದನ್ನ ಗಮನಿಸ್ತಾ ಇದ್ದಾರೆ. ಆಗ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾರೆ, ರಾಜ, ಎಂತವನೋ ಜನರು ಅಂತವರೇ ಆಗ್ತಾರೆ. ಇದು ಸತ್ಯ. ಈಗ ಯಜಮಾನ ಧಾರ್ಮಿಕನಾಗಿದ್ರೆ ಕುಟುಂಬ ಕೂಡ ಧಾರ್ಮಿಕ. ಅವನ ಗುಣದೋಷಗಳೇ ತನ್ನ ಮನೆಯ ಮಕ್ಕಳಿಗೂ ಕೂಡ ಬರುತ್ತೆ ಅನ್ನೋದು ನೆನಪಲ್ಲಿರ್ಲಿ.
ನಿನ್ನ ಮಗ ಹಿರಿಯನಾದ ಜ್ಯೇಷ್ಠ ಪುತ್ರ ದುಷ್ಟನಾಗಿರೋದ್ರಿಂದ ಅವನ ಬುದ್ಧಿ ಎಲ್ಲರಿಗೂ ಬಂದು ತಮ್ಮಂದಿರು ಕೆಟ್ಟು ಸತ್ತು ಹೋದ್ರು. ಹೀಗಾಗತ್ತೆ ಅಂತ ನಾರದರು ಹೇಳಿದ್ರು, ನಾನು ಹೇಳಿದ್ದೆ, ಆದ್ರೆ ನೀನು ತಿದ್ಕೊಳ್ಳಿಲ್ಲ. ಗುಟ್ಟಾಗಿ ಧರ್ಮಪುತ್ರನಿಗೆ ಮುಂದಾಗೋದನ್ನ ಹೇಳಿದಾಗ, ಅವನು ಯುದ್ಧವನ್ನ ತಪ್ಪಿಸ್ಬೇಕು ಅಂತ ಹೇಳಿದಾಗ ಒಪ್ಪಲಿಲ್ಲ. ಜೂಜಿಗೆ ಕರೆದ್ರೂ ಬಂದ, ಅಪಮಾನವನ್ನ ಸಹಿಸ್ತಾ, ಯುದ್ಧ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಗಾಂಧಾರಿ, ನೀನ್ ಸಾಮಾನ್ಯಳ? ನೀನು ಬಟ್ಟೆ ಕಟ್ಟಿಕೊಳ್ಳದೆಯೇ ಇದ್ದು ನಿನ್ನ ಗಂಡನ ತಪ್ಪು ನೋಡಿ ತಿದ್ದಬಹುದಿತ್ತು. ಬಟ್ಟೆ ಕಟ್ಕೊಂಡೇನು ಉಪಯೋಗ ಆಯ್ತು ನಿನ್ ಕಣ್ಣಿಗೆ? ಕಣ್ಣಿದ್ದು ಕೂಡಾಗೋದೆ. ಇದು ನಿನ್ನ ಅಪರಾಧ ಅಲ್ವಾ? ಇದನ್ನು ವಿಧಿ ಅಂತ ಕರೀತೆ. ವಿಧಿ ನಿನಗೆ ಕಣ್ಣಿಗೆ ಬಟ್ಟೆ ಕಟ್ಕೋ ಅಂತ ಹೇಳಿತ್ತ? ಪಾತಿವ್ರತ್ಯ ಅಂದ್ರೆ ಗಂಡನ ಪಾಪಗಳಲ್ಲೂ ಸಹಭಾಗಿ ಆಗೋದು ಅಂತ ಅರ್ಥ ಅಲ್ವಾ? ಕಣ್ಣಿಲ್ಲದ ಗಂಡನಿಗೆ ಕಣ್ಣಾಗಿದ್ದು ದಾರಿ ತೋರ್ಸ್ಬೇಕಾಗಿದ್ದವಳು ನೀನು ಕಣ್ಣಿಲ್ಲದ ಗಂಡನನ್ನ ಮದುವೆ ಮಾಡಿಕೊಂಡು ನೀನು ಕುರುಡಿಯಾದೆ. ಅವನ ಜೊತೆ ಇದು ಧರ್ಮಾಚರಣೆನ ನಡೆಸಿದ್ರೆ ಫಲವನ್ನ ನೀನೇ ನಾಶ ಮಾಡ್ಕೊಂಡೆ. ಕೃಷ್ಣನಿಗೂ ಯಾದವ ವಂಶಕ್ಕೂ ಶಾಪ ಹಾಕ್ತಲ್ಲ, ಏನು ಸಾಧನೆ ಮಾಡ್ದೆ? ಅರ್ಥ ಮಾಡ್ಕೋ ತಪ್ಪನ್ನ, ಪಶ್ಚಾತ್ತಾಪ ಪಡುವಂತ ದಿವ್ಯ ದೃಷ್ಟಿಯನ್ನ ಅವಳಿಗೆ ಕೊಡ್ತಾ ಇದ್ದಾರೆ. ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾರೆ, ಈಗಲಾದರೂ ಕ್ರೋಧ ಮಾತ್ಸರ್ಯವನ್ನ ಬಿಟ್ಟು ಪಾಂಡವರನ್ನ ಮೈತ್ರ ಭಾವದಿಂದ ನೋಡು ಅಂತ ಹೇಳಿ ಇಬ್ಬರಿಗೂ ಆಶೀರ್ವಾದವನ್ನ ಮಾಡಿ ಅಂತರ್ಧಾನರಾದರು ವ್ಯಾಸರು. ಗಾಂಧಾರಿಗೆ ಯುದ್ಧ ಭೂಮಿಯಲ್ಲಿ ಮೃತವೀರರ ದೇಹಗಳು, ಸನ್ನಿವೇಶಗಳು ಕಾಣಿಸ್ಲಿಕ್ಕೆ ಶುರುವಾಯ್ತು ವ್ಯಾಸರ ದಿವ್ಯ ದೃಷ್ಟಿಯಿಂದ. ಸಂಜೆಯ ಹಿನ್ನೆಲೆ ವಿವರಿಸ್ತಾ ಹೋಗ್ತಾ ಇದ್ದಾನೆ. ದುರ್ಯೋಧನ ಸತ್ತು ಬಿದ್ದ. ದ್ವೈಪಾಯನ ಸರೋವರ ಶಾಂತ ಮನೋಹರ ಸನ್ನಿವೇಶ. ಅದರ ಪರಿಸರದಲ್ಲಿ ಕೊಳೆತು ನಾರ್ತಾ ಇದೆ ದುರ್ಯೋಧನನ ದೇಹ. ಅದನ್ನ ಹದ್ದು, ಕಾಗೆ, ನಾಯಿ, ನರಿ, ತೋಳಗಳು ಹರಿದು ತಿಂತು. ಉಳಿದ ಅವಶೇಷಗಳು ಕೂಡ ಕಣ್ಣಿಗೆ ಬೀಳ್ತಾ ಇದೆ. ಈ ದೃಶ್ಯವನ್ನ ನೋಡಿ ಭಯದಿಂದ ಗಾಂಧಾರಿ ಚೀರ್ತಾ ಇದ್ದಾಳೆ. ಆಗ ಓಡಿ ಬಂದು ದಾಸಿಯರು ಸಂತೈಸ್ತಾ ಇದ್ದಾರೆ. ಪುತ್ರ, ಮಕ್ಕಳ ಅಂತ ಕಿರಿಸ್ತಾ ಇದ್ದಾಳೆ. ನನಗೆ ಜಯ ಖಂಡಿತ ಅಂತ ಹೇಳ್ತಾ ಇದ್ದಿಲ್ಲೋ ಮಗನೇ? ಇದೇ ಜಯವೇ ನೀನು ಬಯಸಿದ್ದು. ನಿನ್ನ ತಂದೆಗೆ ಇನ್ನಾರು ಗತಿ. ನಮಗೆ ಊರುಗೋಲ ಬೇಕಾದಂತಹ ನೀನು ವಂಶಕ್ಕೆ ಉರಿಗೊಳ್ಳಿ ಆಗಿ ಸತ್ತಿಲ್ಲ. ಯಾರಿಗೆ ಹೇಳಲಿ ಈ ಅಳಲನ್ನ ಅಂತ ಬಿಕ್ಕಿ ಬಿಕ್ಕಿ ಹೇಳ್ತಾ ಇದ್ದಾಳೆ. ದೃಶ್ಯ ಬದಲಾಗ್ತಾ ಇದೆ. 4-5 ದಿನಗಳ ಹಿಂದೆ ಸತ್ತ ದುಶ್ಯಾಸನನ ಅಳಿದುಳಿದ ಅವಶೇಷಗಳು ಕಣ್ಣಿಗೆ ಬೀಳ್ತಾ ಇದ್ದ. ದೃಶ್ಯ ಕಣ್ಣಿಗೆ ಬೀಳ್ತಾ ಇದೆ. ಇದೇ ದುಶ್ಯಾಸನ ಸತ್ತ ಜಾಗ ಅಂತ ಸಂಜೆ ವಿವರಿಸ್ತಾ ಇದ್ದಾನೆ. ಆ ಶರೀರದಲ್ಲಿ ತೋಳುಗಳೇ ಇಲ್ಲ. ಎದೆ ಹೊಟ್ಟೆ ಇದ್ದ ಜಾಗವನ್ನೆಲ್ಲ ಭೀಮ ಹರಿದಾಕ್ಬಿಟ್ಟಿದ್ದ. ಉಳಿದವ ದೇಹವನ್ನ ಕಾಡು ಪ್ರಾಣಿಗಳು ತಿಂದು ಮುಗಿಸಾಕ್ಬಿಟ್ಟಿತ್ತು. ಘೋರ ಮುಖ ಮುದ್ರೆಯ ತಲೆ ಮಾತ್ರ ಎಲ್ಲೋ ಬಿದ್ದಿತ್ತು. ಬದುಕಿದ್ದಾಗ ಸುಂದರನಾಗಿದ್ದ ತನ್ನ ಮಗನ ಈಗಿನ ರೂಪವನ್ನ ಗಾಂಧಾರಿ ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಮಗು, ಪತಿವ್ರತೆಯ ಸೀರೆಗೆ ಕೈ ಹಾಕಿ ಈ ಸ್ಥಿತಿ ತಂದುಕೊಂಡೆಯ? ಮೃತ್ಯುವಾದ ಶಕುನಿಯ ಸಂಘ ಇಂದಿಗೆ ನಿನ್ನನ್ನ ಈ ಸ್ಥಿತಿಗೆ ತಂದಿತ? ಕಲಹ ಪ್ರಿಯನಾದ ಅವನ ಜೊತೆ ಸೇರಬೇಡ ಅಂತ ಕೇಳ್ದೆ. ಅಯ್ಯೋ, ಕೇಳ್ದ ಈ ತಾಯಿ ಮಾತನ್ನ ಅಂತ ಹಲಬುತ್ತಾ ಇದ್ದಾಳೆ. ಬೇರೆ ಮಕ್ಕಳ ಹೆಣಗಳನ್ನ ಗಾಂಧಾರಿ ಹುಡುಕ್ತಾ ಇದ್ದಾಳೆ. ನಿಂತ ಜಾಗದಲ್ಲೇ ಎಲ್ಲರ ದೇಹವನ್ನ ನೋಡಿ ಹೆದರ್ತಾ ಇದ್ದಾಳೆ, ಚೀರ್ತಾ ಇದ್ದಾಳೆ. ಆಗ ಅಭಿಮನ್ಯುವಿನ ದೇಹ ಕಾಣಿಸ್ತು. ಘೋರವಾಗಿ ವಧಿಸಲ್ಪಟ್ಟು ಖಂಡ ಖಂಡವಾಗಿ ಬೇರ್ಪಟ್ಟು ಬಿದ್ದದ್ದು ಕಾಣಿಸ್ತಾ ಇದೆ. ಉತ್ತರೆ ಅಳುತ್ತಾ, ವಿರಾಟ ಕುಲದ ಸ್ತ್ರೀಯರೆಲ್ಲ ಅಳುತ್ತಾ ನಿಂತಿದ್ದಾಗ ಆ ದೃಶ್ಯವನ್ನ ನೋಡಿ ಅವಳ ಎದೆ ಕೂಡ ಚೀರ್ತಾ ಇದೆ. ಅಭಿಮನ್ಯು ಸತ್ತ ಬಗೆಯನ್ನ, ದ್ರೋಣ, ಕರ್ಣ, ದುಶ್ಯಾಸನರ ಅಧರ್ಮ ರೀತಿಯನ್ನ ಸಂಜೆ ವರ್ಣಿಸ್ತಾ ಇದ್ದಾನೆ. ನಿಟ್ಟುಸಿರಿಟ್ಟ ಗಾಂಧಾರಿಗೆ ಕರ್ಣನ ತಲೆ ಬೇರಾದ ಮುಂಡ ಕಾಣಿಸ್ತಾ ಇದೆ. ಕರ್ಣನ ಶೌರ್ಯವನ್ನ, ಅವನ ಕೊನೆಯ ಗಳಿಗೆಗಳನ್ನ ಸಂಜೆ ವಿವರಿಸ್ತಾ ಇದ್ದಾನೆ. ಶಲ್ಯ, ಭಗದತ್ತ, ದ್ರೋಣ, ಭೀಷ್ಮ, ಘಟೋದ್ಗಜ, ಭೂರಿಶ್ರವಸು, ಶಕುನಿಯರ ಹೆಣಗಳು ಕಾಣಿಸ್ತಾ ಇದೆ. ವೀರರ ಹೆಣಗಳಿಂದ ಅರಿದ ರಕ್ತ ನದಿಯಾಗಿ ಹೆಪ್ಪುಗಟ್ಟಿ ಸಾಂದ್ರವಾಗಿ
ಕಾಗೆ ಹದ್ದುಗಳು ಹೆಕ್ಕಿ ಹೆಕ್ಕಿ ತಿಂತಾ ಇರ್ತಕ್ಕಂಥ ದೃಶ್ಯ ಕಾಣಿಸುತ್ತೆ. ಆನೆ ಕುದುರೆಗಳ ದೇಹವನ್ನ ಸಂಸ್ಕರಿಸಲಾಗದಷ್ಟು ಸಾವಿರಾರು ರೀತಿಯಲ್ಲಿ ಬಿದ್ದಿದೆ. ಇದನ್ನೆಲ್ಲ ನೋಡಿದ ಗಾಂಧಾರಿಗೆ ವೈರಾಗ್ಯ ಬರ್ತಾ ಇದೆ. ಇದೇ ಶಿಕ್ಷಣ ಅಂತ ವ್ಯಾಸರ ಮಾತು ಅರ್ಥ ಆಗ್ತಾ ಇದೆ. ವ್ಯಾಸರು ನೀಡಿದಂತಹ ಈ ಜ್ಞಾನದಿಂದ ಎಲ್ಲವನ್ನ ನೋಡಿದ್ಲು. ಈಗ ಮುಂದಿನ ಕೆಲಸವೇನು? ಗಂಗಾ ತೀರದಲ್ಲಿ ಯುದ್ಧ ಭೂಮಿಯಲ್ಲಿ ಸತ್ತ ವೀರರ ಹೆಣಗಳನ್ನ ಸುಡ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಗುರುತು ಹಿಡಿಯಲು ಬರದ ವೀರರಾದ ಕರ್ಣ, ಶಲ್ಯ, ಭೂರಿಶ್ರವಸು, ದುಶ್ಯಾಸನ, ದುರ್ಯೋಧನ, ಅವನ ತಮ್ಮಂದಿರು, ಕರ್ಣಪುತ್ರರು, ಕರ್ಣ ಸೋದರರು, ಶಲ್ಯಪುತ್ರರು, ಕೌರವ ರಾಜಕುಮಾರರು, ಶಕುನಿ, ಅವನ ಸೋದರ ಮಗ, ಈ ರೀತಿ ಸತ್ತವರ ಹೆಣಗಳನ್ನ ಶಾಸ್ತ್ರೋಕ್ತವಾಗಿ ಸುಡಬೇಕು. ಆದರೆ ಉತ್ತರಾಧಿಕಾರಿಯೇ ಇಲ್ಲ. ಮುಂದೆ ಬಂದು ಅವರ ಸಂಬಂಧಿಕರು ಅಂತ ಅನಿಸ್ಕೊಂಡು ಮಾಡ್ತಕ್ಕಂಥವ್ರು ಇಲ್ಲ. ಆಗ ವಿಧಿ ಇಲ್ಲದೆ ಸಾದಾ ಉಡುಪಿನಲ್ಲಿ ಪಾಂಡವರು, ಧೃತರಾಷ್ಟ್ರ, ಸಂಜಯ, ವಿದುರ, ಸಾತ್ಯಕಿ, ಕೃತವರ್ಮ ಎಲ್ಲರೂ ಇದ್ದಾರೆ. ದೌಮ್ಯ ಮಹರ್ಷಿಗಳು ಅವರಿಗೆ ಕೊನೆಯ ಅಂತಿಮ ಸಂಸ್ಕಾರದ ವಿಧಿವಿಧಾನಗಳನ್ನ ಹೇಳ್ತಾ ಇದ್ದಾರೆ. ಎಲ್ಲರೂ ಬಿಳಿ ಸೀರೆಯನ್ನ ಉಟ್ಟು ಗಾಂಧಾರಿ, ಕುಂತಿ, ದ್ರೌಪದಿ, ಸುಭದ್ರೆ, ಭಾನುಮತಿ, ಅಸಂಖ್ಯ ರಾಣಿ ವಾಸದ ಸ್ತ್ರೀಯರು ಗಂಗಾ ದಡದಲ್ಲಿ ದೂರದಲ್ಲಿ ಕುಳಿತು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಗುರುತು ಹಿಡಿದ ಹೆಣಗಳನ್ನ ಅವರದೇ ಎಂದು ಪತ್ತೆಯಾದ ಕೈಕಾಲು ತಲೆಗಳನ್ನ ಒಟ್ಟುಗೂಡಿಸಿ ಬೇರೆ ಬೇರೆ ಚಿತೆಗಳನ್ನ ಮಾಡಿ ಗಂಧದ ಕಟ್ಟಿಗೆಗಳನ್ನ ಸೇರಿಸಿ ಸುಗಂಧ ದ್ರವ್ಯಗಳನ್ನ ಸುರಿಸಿ ಮಂತ್ರವನ್ನ ಹೇಳ್ತಾ, ವಾರಸು ದಾರರಿಲ್ಲದ್ರಿಂದ ಧರ್ಮಪುತ್ರನ ಕೈಲಿ ದರ್ಬೆಯನ್ನ ಮುಟ್ಟಿಸಿ ಸಂಸ್ಕರಿಸಿ ಅವನ ಕೈಲಿ ಉರಿಗೊಳ್ಳಿಯನ್ನ ಮುಟ್ಟಿಸಿ ದೌಮ್ಯರು ಅವರ ಶಿಷ್ಯರು ಚಿತೆಗಳಿಗೆ ಅಗ್ನಿಸ್ಪರ್ಶವನ್ನ ಮಾಡ್ತಾ ಇದ್ದಾರೆ. ತೀರಾ ಗುರುತು ಸಿಗದ ಹೆಣಗಳನ್ನ ಸಾಮೂಹಿಕವಾಗಿ ಸುಡಲಿಕ್ಕೆ ಸಾಲಾಗಿ ಗಂಗಾ ತೀರದಲ್ಲಿ ಚಿತೆಯನ್ನ ಏರ್ಪಡಿಸಿದ್ದಾರೆ. ಎಷ್ಟೊಂದು ಚಿತೆಗಳು! ಅರಮನೆಯ ವಾದ್ಯಗಳು ಶೋಕದ ರಾಗಗಳನ್ನು ನುಡಿಸ್ತಾ ಇದೆ. ಗಂಗೆಯ ತೆರೆಗಳು ಅಳುತ್ತಿರುವ ಶಬ್ದ ಕೇಳೋ ರೀತಿ ಭಾಸ ಆಗ್ತಾ ಇದೆ. ತುಪ್ಪ, ಲಾಜ, ಪುಷ್ಪ, ಧೂಪ, ಗಂಧ, ಅಕ್ಷತೆ, ಬ್ರಾಹ್ಮಣರ ವೇದ ಮಂತ್ರ ಕೇಳಿಸ್ತಾ ಇದೆ. ಹೀಗೆ ಗಂಗಾ ತೀರದಲ್ಲಿ ನಿಂತು ಮೂಕವಾಗಿ ಶೋಕವನ್ನ ಸೂಸ್ತಾ ಇದೆ. ಅಶ್ವತ್ಥಾಮ ಅಲ್ಲಿ ಇಲ್ಲ. ದ್ರೋಣರ ಶರೀರಕ್ಕೆ ಅರ್ಜುನನೇ ಮಗನ ಸ್ಥಾನದಲ್ಲಿ ನಿಂತು ಅಳುತ್ತಾ ಅಗ್ನಿಯನ್ನ ಸ್ಪರ್ಶ ಮಾಡ್ತಾ ಇದ್ದಾನೆ. ಅಭಿಮನ್ಯುವಿನ ದೇಹಕ್ಕೂ ಕೂಡ ಅರ್ಜುನ ಬೆಂಕಿಯನ್ನ ಇಡ್ತಾ ಅಳ್ತಾ ಇದ್ದಾನೆ. ಕುಂತಿ ಮೂರ್ಛಿತಳಾಗ್ತಾಳೆ. ದ್ರೌಪದೇಯರ ದೇಹಗಳಿಗೆ ಸ್ವಯಂ ಧರ್ಮಪುತ್ರಾದಿಗಳು ಅಗ್ನಿಸ್ಪರ್ಶವನ್ನ ಮಾಡ್ತಾ ಇದ್ದಾರೆ. ದುಷ್ಟ ದುಮ್ನಾದಿಗಳ ಶರೀರಕ್ಕೆ ಭೀಮ ಅಗ್ನಿಸ್ಪರ್ಶವನ್ನ ಮಾಡ್ತಾ ಇದ್ದಾನೆ. ದುರ್ಯೋಧನ, ದುಶ್ಯಾಸನ, 100 ಮಕ್ಕಳ ಶರೀರಕ್ಕೆ ಧೃತರಾಷ್ಟ್ರನೇ ಬೆಂಕಿ ಇಡ್ತಾ ಇದ್ದಾನೆ. ಬೆಂಕಿ ಇಟ್ಟು ಅವನು ಚಿತೆಯ ಮೇಲೆ ಬೀಳ್ಲಿಕ್ಕೆ ಓಡೋದಿ ಹೋದಾಗ ಸಂಜೆಯ ಬಿಗಿಯಾಗಿ ಅವನನ್ನ ಹಿಡಿದು ಎಳೆದುಕೊಂಡು ಬಂದಿದ್ದಾನೆ. ಗಾಂಧಾರಿ ಪ್ರಜ್ಞಾಹೀನಳಾದ್ಲು. ಈಗ ಕರ್ಣ ಶರೀರದ ಸರದಿ. ಯಾರೂ ವಾರಸುದಾರರಿಲ್ಲ. ಅನಾಥ ಪ್ರೇತ ಸಂಸ್ಕಾರಕ್ಕೆ ತೊಡಗಿದಾಗ ಯಾರು ಇಲ್ಲ ಅಂದಾಗ ಕುಂತಿ ಚೀರ್ತಳೆ, ಬೇಡ ಬೇಡ ಯುಧಿಷ್ಠಿರ, ನೀನೇ ಅವನಿಗೂ ಗತಿ ಕಾಣಿಸು ಅಂತ ಗೋಗರಿತಾಳೆ. ಪಾಂಡವರಿಗೆಲ್ಲ ಅಚ್ಚರಿ. ಇದೇನಿದು ಅಮ್ಮ, ಏನಾಯಿತು? ಸಮಾಧಾನ ತಂದುಕೋ. ಈ ನೀಚನಿಗೆ ನಾವು ಸಂಸ್ಕಾರ ಮಾಡ್ಬೇಕಾ? ದುರ್ಯೋಧನನ ಅಕೃತ್ಯಗಳಿಗೆಲ್ಲ ಪ್ರೇರಕನಾಗಿದ್ದ ಈ ಧೂರ್ತನಿಗೆ ನಾನು ಸಂಸ್ಕಾರ ಮಾಡಬೇಕಾ? ಇಲ್ಲಪ್ಪ, ಅವನು ಧೂರ್ತನಲ್ಲ. ನಾನು ಮಾಡಿದ ಪಾಪಕ್ಕಾಗಿ ಅವನಿಗೆ ನೀನು ಈ ಕರುಣೆಯನ್ನ ತೋರಿಸು. ಧರ್ಮಜನಿಗೆ ದಿಗ್ಭ್ರಾಂತಿವಾಯಿತು. ಭೀಮಾರ್ಜುನರು ಕೃಷ್ಣನ ಮುಖವನ್ನ ನೋಡ್ತಾರೆ. ಯಮಳರು ಕುಂತಿಯನ್ನ ಸಂತೈಸ್ತಾ ಇದ್ದಾರೆ. ದ್ರೌಪದಿ ಕುಂತಿಯ ಮುಖವನ್ನ ಗಮನಿಸ್ತಾ ಇದ್ದಾಳೆ. ಗಾಂಧಾರಿಗೂ ಆಶ್ಚರ್ಯವಾಗುತ್ತೆ. ಧೃತರಾಷ್ಟ್ರನ ಬಾಯಿ ತೆರೆದಿದೆ. ವಿದುರ ಮಾತ್ರ ನೆಲವನ್ನ ನೋಡ್ತಾ ಇದ್ದಾನೆ. ಅಮ್ಮ, ನೀನು ಮಾಡಿದ ಪಾಪವ? ಹಾಗಂದ್ರೆ ಇವನಿಗೂ ನಿನ್ನ ಮಾತಿಗೂ ಸಂಬಂಧವೇನು? ನನಗೂ ಇವನ ಸಂಸ್ಕಾರಕ್ಕೂ ನಿನಗೂ ಈ ಮಾತಿಗೂ ಏನು ಸಂಬಂಧ ಅಂತ ಧರ್ಮಜ ಕೇಳಿದಾಗ
ಕುಂತಿ ಉತ್ತರವನ್ನ ಕೊಡ್ತಾ ಇದ್ದಾಳೆ. ಆದ್ರೆ ಅವಳಿಗೆ ಮಾತು ಬರ್ತಾ ಇಲ್ಲ, ಅಳುತ್ತಾ ನಿಂತಿದ್ದಾಳೆ. ಕೃಷ್ಣ ಹತ್ತಿರ ಬಂದು ಕುಂತಿಗೆ ಮಾತ್ರ ಕೇಳುವಂತೆ ಒಂದೇ ಒಂದು ಪದವನ್ನು ಹೇಳ್ದ, ಹೇಳಿಬಿಡು. ನೀನು ಸತ್ಯ ಹೇಳಲು ಕಾಲ ಕಾಯ್ದೆ, ಸಕಾಲ ಬರಲೇ ಇಲ್ಲ. ಇದು ಬಿಟ್ಟರೆ ಕರ್ಣನಿಗೆ ಬೇರ್ಯಾವ ನ್ಯಾಯವನ್ನೂ ನೀನು ತೋರಲಾರೆ. ಬದುಕಿರುವಾಗ ಅವನಿಗೆ ದೊರಕದ ನ್ಯಾಯ ಸತ್ತ ಮೇಲಾದರೂ ದೊರೆಯಲಿ, ನಿನಗೂ ಶಾಂತಿಯಾಗುತ್ತದೆ ಅಂತ ಕೃಷ್ಣ ಬಂದು ಕುಂತಿಯ ಬಳಿ ಹೇಳ್ತಾನೆ. ಧರ್ಮಜ ಬರ್ತಾ ಇದ್ದಾನೆ. ಕೃಷ್ಣ ಅಮ್ಮನಿಗೆ ಏನು ಹೇಳಿದೆ, ಈಗಲಾದರೂ ಸತ್ಯವನ್ನು ಹೇಳಿಬಿಡು ಅಂತ ಮತ್ತೊಮ್ಮೆ ಕೃಷ್ಣ ಹೇಳ್ತಾನೆ. ಸತ್ಯ? ಯಾವ ಸತ್ಯ ಅಂತ ಧರ್ಮಜ ಕೇಳಿದಾಗ ಕುಂತಿ ದೃಢ ನಿರ್ಧಾರವನ್ನ ಮಾಡಿ ಹೇಳ್ತಾ ಇದ್ದಾಳೆ. ಏನಂತ? ಕರ್ಣ ನನ್ನ ಮಗ, ನಿಮ್ಮೆಲ್ಲರ ಹಿರಿಯಣ್ಣ ಅಂತ ಮುಖವನ್ನ ಮುಚ್ಚಿ ಅಳಲಿಕ್ಕೆ ಪ್ರಾರಂಭ ಮಾಡ್ಬಿಟ್ಲು. ಧರ್ಮಜನ ಕಿವಿಯಲ್ಲಿ 10 ಸಿಡಿಲುಗಳು ಬೀರಿದು ಅಪ್ಪಳಿಸಿದಂತಾಗಿ ಕಣ್ಣುಗಳು ಕತ್ತಲಾಯ್ತು. ಅರ್ಜುನನ ಕಾಲುಗಳು ಕುಸಿಯಿತು. ಭೀಮ, ಇದು ಸುಳ್ಳು, ನಾನಿದನ್ನ ನಂಬಲಾರೆ ಎಂದ. ಕುಂತಿ ನೆಟ್ಟ ದೃಷ್ಟಿಯಿಂದ ಭೀಮನ ಕಡೆ ನೋಡಿ ಅಬ್ಬರ ನಿಲ್ಲಿಸು ಅಂದ್ಲು. ಇದು ಗಂಭೀರ ವಿಚಾರದ ಕಾಲ. ಭೀಮನಿಗೆ ತಾಯಿಯ ಮುಖವನ್ನ ನೋಡಿ ಭಯವಾಯಿತು. ಕುಂತಿ ದೃಢ ನಿರ್ಧಾರ ಜೊತೆಗೆ ಹೇಳ್ತಾ ಇದ್ದಾಳೆ, ಮೊದಲಿನ ದುಗುಡ ಇಲ್ಲ. ಕರ್ಣ ನನ್ನ ಹಿರಿಯ ಮಗ. ನೀವೆಲ್ಲ ಹುಟ್ಟುವುದಕ್ಕೆ ಮುಂಚೆಯೇ ಸೂರ್ಯನ ಅಂಶದಿಂದ ಹುಟ್ಟಿದವನು. ಆಗ ನಾನಿನ್ನೂ ಕನ್ಯೆ. ದೂರ್ವಾಸರ ವರ ಪರೀಕ್ಷಿಸುವ ಚಾಪಲ್ಯದಿಂದ ಸೂರ್ಯನನ್ನ ಕರೆದೆ. ಸೂರ್ಯ ಬಂದ, ಮಗು ಬೇಡ ಎಂದೇ ತಲೆಗೆ ಕಟ್ಟಿ ಹೋದ. ವಿಧಿಯಿಲ್ಲದೆ ಲೋಕ ಅಪವಾದಕ್ಕೆ ಅಂಜಿ ಮಗುವನ್ನ ಗಂಗೆಯಲ್ಲಿ ತೇಲಿಬಿಟ್ಟೆ. ಅತಿರಥ ರಾಧೆಯರಲ್ಲಿ ಸೂತನಾಗಿ ಅವನು ಬೆಳೆದದ್ದು ಆಮೇಲೆ ತಿಳಿಯಿತು. ಅವನಿಗೆ ನಾನು ಅನ್ಯಾಯ ಮಾಡಿದೆ, ನಾನು ಪಾಪಿ. ಬಹಿರಂಗವಾಗಿ ಅವನನ್ನು ಮಗನೆಂದು ಒಪ್ಪಿಕೊಳ್ಳಲು ಕಾಲ ದಿನದಿನವೂ ಕಾಯ್ದೆ. ಆದರೆ ಅವನು ದುಷ್ಟ ಕೂಟವನ್ನ ಸೇರಿ ದೂರವಾಗಿ ಬಲು ದೂರವಾಗಿ ಸರಿಯುತ್ತಿದ್ದ. ಈಗ ನನ್ನನ್ನು ಬಿಟ್ಟು ಬಹುದೂರ ಹೋಗಿಯೇ ಬಿಟ್ಟ ಅಂತ ಕುಂತಿ ಅಳಲಿಕ್ಕೆ ಪ್ರಾರಂಭ ಮಾಡಿದ್ಲು. ಆಗ ಅರ್ಜುನ ಈ ಮಾತನ್ನ ಕೇಳಿಸಿಕೊಂಡು, ಅಯ್ಯೋ, ನಾನೇನು ಮಾಡಿಬಿಟ್ಟೆ, ಸ್ವಂತ ಅಣ್ಣನನ್ನೇ ಕೊಂದೆನಲ್ಲ. ಕಣ್ಣೀರ್ ಸುರಿಸ್ತಾ ಇದ್ದಾನೆ. ಧರ್ಮಜ ಗರಬಡಿದವನಂತೆ ಒದ್ದಾಡ್ತಾ, ಅಮ್ಮ, ಇದನ್ನ ಮೊದಲೇ ಏಕೆ ಹೇಳಲಿಲ್ಲ? ಹೇಳಿದರೆ ಯುದ್ಧವೇ ನಡೆಯುತ್ತಿರಲಿಲ್ಲ. ಅವನಿಗೆ ಪಟ್ಟ ಕಟ್ಟಿ ದುರ್ಯೋಧನನು ಹಿಗ್ಗುತ್ತಿದ್ದ. ಅವನಿಗೂ ನ್ಯಾಯ ದೊರೆಯುತ್ತಿತ್ತು, ನನಗೂ ಮನ ನೆಮ್ಮದಿ ಇರುತ್ತಿತ್ತು. ಅಮ್ಮ, ಸ್ವಂತ ಮಗನಿಗೆ ಅನ್ಯಾಯ ಮಾಡಿಬಿಟ್ಟೆಯಲ್ಲ. ಆಗ ಕೃಷ್ಣ ಸಮಾಧಾನ ಮಾಡ್ತಾ ಇದ್ದಾನೆ. ಧರ್ಮಜ, ಶಾಂತನಾಗು. ಯುದ್ಧ ಹೇಗೂ ನಡೆಯುತ್ತಲೇ ಇತ್ತಪ್ಪ. ಸಂಧಾನ ಮುರಿದು ಬಿದ್ದಾಗಲೇ ನಾನೇ ನಿನ್ನ ಸೂಚನೆಯನ್ನ ಕರ್ಣನಿಗಿತ್ತೆ. ಹೌದಾ? ಏನಂದ ಕರ್ಣ? ಒಪ್ಪಲಿಲ್ಲ. ನೀನು ರಾಜ್ಯ ಕೊಟ್ಟರೂ ಅದನ್ನು ದುರ್ಯೋಧನನಿಗೆ ಕೊಟ್ಟು ನಾನು ಅವನ ಅಡಿಯಾಳಾಗಿ ಬಾಳುವುದಾಗಿ ಹೇಳಿಬಿಟ್ಟ. ಅವನಿಗೂ ತಾನು ನಿನ್ನ ಅಣ್ಣನೆಂದು ಗೊತ್ತಿತ್ತು. ಅದಕ್ಕೆಂದೇ ಅರ್ಜುನನನ್ನ ಬಿಟ್ಟು ನಿಮ್ಮ ಉಳಿದವರ ಮೇಲೆ ಅವನು ಗಂಭೀರವಾಗಿ ಯುದ್ಧ ಮಾಡಲೇ ಇಲ್ಲ. ಅಯ್ಯೋ ಕೃಷ್ಣ, ಆಗಲೇ ನೀನಾದರೂ ಇದನ್ನು ನನಗೆ ಹೇಳಬಾರ್ದಿತ್ತೆ. ಹೇಳಿದ್ರೆ ಏನ್ ಮಾಡ್ತಿದ್ದೆ? ಮತ್ತೆ ಅಡವಿಗೆ ಹೋಗ್ಬಿಡ್ತಿದ್ದೆ. ಹೇಗೂ ನನಗೆ ರಾಜ್ಯ ಬರುವಂತಿರಲಿಲ್ಲ. ಕರ್ಣ ಏನಾದ್ರೂ ಮಾಡ್ಕೊಳ್ಳಿ, ನನ್ನದಲ್ಲವೆಂಬ ಮೇಲೆ ರಾಜ್ಯ ಯಾರಿಗೆ ಹೋದರೆ ಏನಾಗ್ಬೇಕಿತ್ತು? ಅದಕ್ಕೆ ಹೇಳಲಿಲ್ಲ, ನೀನೇ ರಾಜ್ಯವಾಳಲಿ ಎಂದು. ನನ್ನದಲ್ಲದನ್ನ ಹೇಗೆ ಹಾಳುತ್ತಿದ್ದೆ ಕೃಷ್ಣ? ನಾನೇನ್ ಮಾಡ್ಬೇಕಿತ್ತು? ಧರ್ಮಜ, ಸರಿಯೋ ತಪ್ಪೋ, ನಿನ್ನ ತಾಯಿ ಅವನನ್ನ ಮಗುವಾಗಿ ಪರಿತ್ಯಾಗ ಆಗೋಗಿತ್ತಪ್ಪ. ಅವನು ಇನ್ನೂ ತಿದ್ದಲಾರದಂತಹ ದುಷ್ಟರ ಕೂಟದಲ್ಲಿ ಸೇರಿ ಕೆಟ್ಟ ಬುದ್ಧಿಯವನಾಗಿದ್ದ. ಸಂಧಾನ ಕಾಲದಲ್ಲಿ ನನಗೆ ಅವನಾಡಿದ ಮಾತೇ ಅದಕ್ಕೆ ಸಾಕ್ಷಿ. ಇದಕ್ಕೆ ರಾಜಸೂಯ ಮಾಡಿದವನು ನೀನೇ ಹೊರತು ಅವನಲ್ಲ. ಒಂದು ವಂಶದಲ್ಲಿ ಒಬ್ಬನೇ ಮಾಡಬೇಕಾದ ಯಾಗ ರಾಜಸೂಯ ಯಾಗ. ಅದನ್ನ ನೀನು ಆಗಲೇ ಮಾಡಿ ಆಗಿತ್ತು. ಅವನು ದುರ್ಯೋಧನನ ಜೊತೆ ಸೇರಿ ನಿಮ್ಮ ವಿರುದ್ಧ ನಿಂತಿದ್ದ. ಆಗ ಅವನು ಕುಂತಿ ಪುತ್ರ ಅಂತಕ್ಕಂಥದ್ದು ನನಗೆ ಮುಖ್ಯ ಆಗ್ಲಿಲ್ಲ.
ದುಷ್ಟ ಅನ್ನೋದೇ ಮುಖ್ಯವಾಗಿತ್ತು. ನಿನ್ನ ಪತ್ನಿಯ ಸೀರೆ ಸುಲಿಯಲು ಅವನು ಸ್ನೇಹಿತರಿಗೆ ಸಲಹೆಯನ್ನ ಮಾಡ್ದ. ಇವನು ರಾಜಸೂಯ ಮಾಡಿದ ನಿನ್ನ ಪೀಠದಲ್ಲಿ ಬಂದು ಕೂಡ್ಬೇಕಿತ್ತೆ. ಇವನಿಗಾಗಿ ನಾನು ಕರ್ಣನಿಗಾಗಿ ಜರಾಸಂಧನನ್ನ ಕೊಲ್ಸದ್ನ. ಇವನ ಸ್ನೇಹಿತ ದುರ್ಯೋಧನಿಗಾಗಿ ನಾನು ಇಷ್ಟೆಲ್ಲ ಶ್ರಮ ಪಟ್ನ. ಯುಧಿಷ್ಠಿರ, ಮನಸ್ಸನ್ನ ಸರಿಯಾದ ರೀತಿಯಲ್ಲಿ ಯೋಚಿಸು. ಇತಿಹಾಸ ಅವಕಾಶಗಳನ್ನ ಒಬ್ಬನಿಗೆ ಪದೇ ಪದೇ ಕೊಡೋದಿಲ್ಲ. ಒಮ್ಮೆ ಕೊಟ್ಟದ್ದನ್ನ ಮಾನವ ಪ್ರಾಣಿ ಸರಿಯಾಗಿ ಉಪಯೋಗಿಸ್ಲಿಲ್ಲ ಅಂದ್ರೆ ಅವಕಾಶದ ಬಾಗಿಲು ಮುಚ್ಚಿಬಿಡುತ್ತೆ. ಕಾಲ ಪುರುಷನ ವ್ಯಕ್ತ ಪ್ರಕಟ ಸ್ವರೂಪಕ್ಕೆ ಇತಿಹಾಸ ಅಂತ ಕರಿತೀವಿ. ಇವತ್ತು ನೀನು ಆರೋಗ್ಯವಾಗಿರ್ಬೋದು, ನಾಳೆ ಏನಾಗ್ತೀಯ ಅಂತ ಗೊತ್ತಿಲ್ಲ. ಇವತ್ತು ಬಹಳ ಪ್ರತಿಭೆ ನಿನ್ನಲ್ಲಿರ್ಬೋದು, ಎಲ್ಲವನ್ನು ತಿಳಿದಿದ್ದೇನೆ ಅಂತ ಅನ್ಬೋದು. ನಾಳೆ ನಿನಗೆ ತಿಳಿದಂತಹ ಜ್ಞಾನ ಅಜ್ಞಾನಿ ಆಗ್ಬೋದು. ಹಾಗಾಗಿ ಅರ್ಥ ಮಾಡ್ಕೋ, ದೇಶದ ರಾಷ್ಟ್ರದ ಇತಿಹಾಸವನ್ನೇ ಅನಿಷ್ಟಮಯವಾದರೆ ಅದನ್ನ ಸರಿಪಡಿಸ್ಲಿಕ್ಕೆ ದೇವರು ಬರ್ತಾನೆ. ದೇವರೇ ಬಂದು ಭೂಭಾರವನ್ನ ಇಳಿಸ್ತಾ ಅಂತ ಅನ್ಕೋ. ನಿನ್ನ ಕರ್ತವ್ಯ ಈಗ ಸತ್ತವರಿಗೆ ಶ್ರಾದ್ದ ಮಾಡೋದು, ಅಳೋದಲ್ಲ. ಇದೂ ಕೂಡ ಒಂದು ಅವಕಾಶ. ನೀನು ಬಿಟ್ರೆ ಭೀಮನೇ ಈ ಶ್ರಾದ್ದವನ್ನ ಮಾಡ್ತಾನೆ. ಆಗ ನೀನು ಕಾಲನ ದೃಷ್ಟಿಯಲ್ಲಿ ದುಷ್ಟ ಕೂಟವನ್ನ ಸೇರಿದಂತಾಗತ್ತೆ. ಕಾಲಪುರುಷ ಯಾರ್ ಜಾತಿ ಕುಲ ಸಂಬಂಧ ಇದ್ಯಾವುದು ನೋಡಲ್ಲ. ಅವನಿಗೆ ಬೇಕಾಗಿರೋದು ಒಬ್ಬ ವ್ಯಕ್ತಿಯ ಅಂತ್ಯಕಾಲವಾದ ಮೇಲೆ ಅವನು ಕರ್ಕೊಂಡು ಹೋಗ್ಬೇಕಷ್ಟೇ. ಅದು ಪ್ರಾಣಿ ಆದ್ರೂ ಸರಿ, ಮನುಷ್ಯನಾದ್ರೂ ಸರಿ, ಯಾವ ಜಾತಿ ಆದ್ರೂ ಸರಿ, ಹೆಣ್ಣಾದ್ರೂ ಸರಿ, ಗಂಡಾದ್ರೂ ಸರಿ. ಕಾಲಪುರುಷ ನೋಡೋದು ವ್ಯಕ್ತಿಯ ಗುಣವಿಶೇಷವನ್ನ. ಬದುಕಿದ್ದು ಎಷ್ಟು ಭೂಲೋಕದಲ್ಲಿ ಅವನು ತನ್ನ ಸಾಧನೆ ಅಥವಾ ಒಳ್ಳೆಯ ಕಾರ್ಯಗಳನ್ನ ಮಾಡಿದ್ದಾನೆ, ಅವನ ಹೆಸರನ್ನ ಯಾವ ರೀತಿ ಉಳಿಸೋಗಿದ್ದಾನೆ ಅನ್ನೋದನ್ನ ಮಾತ್ರ ನೋಡ್ತಾನೆ. ನೀನು ಕಾಲನ ಕೈಗೆ ಉಪಕರಣವಾಗಪ್ಪ, ಬರೀ ರಾಜಕಾರಣಿ ಆಗಬೇಡ. ಕರ್ಣ ಸೂರ್ಯನ ಮಗನೇ ಇರಬಹುದು, ಆದ್ರೆ ಸಮಯ ಕಾಲ ಕೊಟ್ಟಂತಹ ಅವಕಾಶವನ್ನು ಉಪಯೋಗ ಮಾಡಿಕೊಳ್ಳಿಲ್ಲ. ಬೆಳಕು ಬಿರೋದನ ಬಿಟ್ಟು ಕತ್ತಲೆಯನ್ನೇ ಆರಿಸ್ಕೊಂಡ. ರಾಹುವಿನ ಸೋದರ ವರ್ಗ ಅಲ್ವಾ. ಕಾಲನಿಗೆ ದೇವತೆಯೂ ಒಂದೇ, ಅಸುರನು ಒಂದೇ, ಮನುಷ್ಯ ಗಂಧರ್ವರು ಒಂದೇ. ಹಾಗಾಗಿ ನಿನ್ನ ಕೆಲಸವನ್ನ ನೀನು ಮಾಡು. ಕರ್ಣ ಹೇಗೆ ಕೊಚ್ಚಲ್ಪಟ್ಟ ಅನ್ನೋದು ಮುಗಿಯೋ ಕತೆ ಇದು. ನೀನು ಹೇಗೆ ಕೊಚ್ಚುವೆ ಅನ್ನೋದು ನಿರೀಕ್ಷೆಯಲ್ಲಿದ್ದಿವೆ ಎಲ್ರೂ ಕೂಡ. ಕುಂತಿ ಅಲ್ಪ ಅಪರಾಧವನ್ನ ಮಾಡಿದ್ದಾಳೆ ನಿಜ, ಆದ್ರೆ ಅವಳು ಅಪರಾಧವನ್ನ ಮಾಡಿದ್ದು ತಿಳಿಯದ ವಯಸ್ಸಿನಲ್ಲಿ. ಅದಕ್ಕೆ ಶಿಕ್ಷೆ ರಕ್ಷೆ ವಿಧಿಸಿದವನು ದೇವರು, ನೀನು ಅಲ್ಲ, ನಾನು ಅಲ್ಲ. ಕರ್ಣನ ಕೃತ್ಯಗಳಿಗೂ ಸಹ ಈಗ ನೀನು ಸಂಸ್ಕಾರ ಮಾಡಬೇಕಾಗಿರೋದು ಕರ್ಣನ ಆತ್ಮ ಇದ್ದ ಶರೀರಕ್ಕೆ ಮಾತ್ರ, ಕರ್ಣನಿಗಲ್ಲ. ಇನ್ನು ಕರ್ಣ ನಿಮಗಾರಿಗೂ ಏನೂ ಅಲ್ಲ. ಇದು ಹರಿದು ಮುಗಿದು ಹೋದ ರಕ್ತ ಸಂಬಂಧ, ಚಿತೆಗೆ ಬೆಂಕಿ ಹಚ್ಚು ಅಂದ. ಧರ್ಮಜ ಎಲ್ಲವನ್ನ ಕೇಳಿಸ್ಕೊಂಡ. ಮನಸ್ಸಿಗೆ ಸ್ವಲ್ಪ ಶಾಂತಿ ಇಲ್ಲ. ಆದ್ರೂ ಕೂಡ ತನ್ನ ತಾಯಿ ಗುಟ್ಟನ್ನ ಬಚ್ಚಿಡಬಾರದಿತ್ತು ಕೃಷ್ಣ. ಅವಳು ಅನಂತ ಅಪರಾಧವನ್ನ ಮಾಡಿದ್ಲು. ಕರ್ಣನನ್ನ ಪರಿತ್ಯಾಗ ಮಾಡ್ಲೇಬಾರದಿತ್ತು ಅವಳು. ಸಂಧಾನ ಕಾಲದ ತನಕ ಕಾಲ ಕಾದುದೇ ತಪ್ಪು. ಅವನಿಗೆ ಅನ್ಯಾಯವನ್ನ ಮಾಡ್ಬಿಟ್ಲು. ಅಯ್ಯೋ ಹಾಳು ತಾಯಿ, ಮಗನಿಗೆ ಅನ್ಯಾಯವನ್ನ ಮಾಡಿಬಿಟ್ಟ. ಎಂತಹ ಕ್ರೂರ ಹೃದಯ ನೀನು. ಈಗೋ ನನ್ನ ಶಾಪ, ಇನ್ನು ಮೇಲೆ ಯಾವ ಸ್ತ್ರೀಯರದ ಹೃದಯದಲ್ಲೂ ಅವರ ಮನಸ್ಸಿನಲ್ಲಿ ಯಾವ ಗುಟ್ಟು ನಿಲ್ಲದಿರಲಿ. ಈಗೋ ಸ್ತ್ರೀ ಕುಲಕ್ಕೆ ಈ ಶಾಪ ಕೊಟ್ಟಿದ್ದೇನೆ ಅಂತ ನುಡಿದೇ ಬಿಟ್ಟ ಧರ್ಮಜ. ಯುಧಿಷ್ಠಿರ ಇದೆಂತ ಅವಿವೇಕಿ. ಒಬ್ಬಳ ಸಲುವಾಗಿ ಇಡೀ ಸ್ತ್ರೀ ಕುಲಕ್ಕೆ ನಿರಪರಾಧಿಗಳನ್ನೇ ಶಪಿಸಿ ಬಿಟ್ಟೆಯಲ್ಲ. ಗಾಂಧಾರಿಯ ಅವಿವೇಕಕ್ಕೂ ನಿನಗೂ ಏನು ವ್ಯತ್ಯಾಸ? ಸ್ತ್ರೀಯರಲ್ಲಿ ಗುಟ್ಟುಗಳು ನಿಲ್ಲದಿದ್ದ ಮಾತ್ರದಿಂದ ಲೋಕದಲ್ಲಿ ಅನ್ಯಾಯಗಳು ತಪ್ಪೋಗುತ್ತಾ? ಪುರುಷರಲ್ಲಿ ಉಳಿದ ಗುಟ್ಟುಗಳೆಲ್ಲ ಲೋಕಕ್ಕೆ ಉಪಕಾರ ಆಗ್ಬಿಡುತ್ತಾ? ಕರ್ಣನನ್ನ ನಿನ್ನ ತಾಯಿ ಹೇಗೆ ಪರಿತ್ಯಾಗ ಮಾಡದೆಯೇ ಇದ್ದಿದ್ರೆ, ಯಾರೂ ಅವಳನ್ನ ವರಿಸ್ತಾ ಇದ್ದಿದ್ರೆ ನೀನೆಲ್ಲಿ ಹುಡ್ತಾ ಇದ್ದೆ? ಬೇರೆಲ್ಲ ಹುಟ್ಟಿದ್ರು ಕೂಡ ಪಾಂಡವ ಕೌಂತೆಯ ಅಂತ ಅನಿಸ್ಕೊಳ್ತಿದ್ದ. ಅವಳ ಸಂದರ್ಭ, ಅವಳ ಆತಂಕ, ಅವಳ ಅವಕಾಶಗಳನ್ನ ಅವಳು ಅರ್ತು ಅವಳಿಗೆ ಸರಿ ಅನ್ಸದ್ದ ಅವಳು ಮಾಡಿದ್ಲು. ಆಗ ಹುಟ್ಟಿಯೇ ಇರದಿದ್ದ ನಿನ್ನ ಆಕ್ಷೇಪವನ್ನ ನೀನು ಈಗ ಮಾಡಿ ಏನು ಪ್ರಯೋಜನ?
ಇತಿಹಾಸ ಆಕ್ಷೇಪ ಪ್ರತ್ಯಾಕ್ಷೇಪ ವಾದ ನಿರ್ಣಯಗಳ ರೂಪದಲ್ಲಿ ನಡೆಯೋದಿಲ್ಲಪ್ಪ. ತಪ್ಪೋ ಸರಿನೋ ಘಟನೆಗಳು ನಡೆದು ಬಿಡುತ್ತೆ. ನಡೆದು ಬಿಟ್ಟಿದ್ನೆಲ್ಲ ಕ್ರಮಬದ್ಧವಾಗಿ ಮಾಡ್ಬೇಕು ಅಂತಿಲ್ಲ. ಅದರಿಂದ ಲೋಕಕ್ಕೆ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ, ಸಂದರ್ಭ ಹಾಗಿರುತ್ತೆ ಕೆಲವೊಮ್ಮೆ. ಅಶ್ವತ್ಥಾಮ ನಿನ್ನ ಮಕ್ಕಳನ್ನ ಕೊಂದ, ಹಾಗೆ ಆಗುತ್ತೆ ಈ ಅವಿವೇಕ. ಕೃಷ್ಣ ಗಾಬರಿಯಿಂದ ಅವನಿಗೆ ಬುದ್ಧಿವಾದವನ್ನ ಹೇಳಿದಾಗ ಯುಧಿಷ್ಠಿರನಿಗೆ ಪಶ್ಚಾತ್ತಾಪ ಆಯ್ತು. ತಾಯಿಯ ಬಳಿ ಕ್ಷಮೆಯನ್ನ ಕೇಳ್ತಾ ಇದ್ದಾನೆ. ಕೊನೆಗೆ ಕರ್ಣನ ಅಂತ್ಯ ಸಂಸ್ಕಾರವನ್ನ ಮಾಡಿ ಮುಗಿಸಿದರೆ. ಕೆಲವೇ ದಿನಗಳ ಹಿಂದೆಯಷ್ಟೇ ವೀರಾದಿ ವೀರರಾಗಿ ಮೆರೆದವರ ಶರೀರಗಳು ಕೇವಲ ಹೊಗೆಗಳಾಗಿ ಆಕಾಶದಲ್ಲಿ ಸುಳಿ ಸುಳಿಯಾಗಿ ಎದ್ದು ಲೀನವಾಗ್ತಾ ಇದೆ. ಸಾವಿರಾರು ಚಿತೆಗಳು ಹಾಗೆ ಏಕಕಾಲಕ್ಕೆ ದಡದಲ್ಲಿ ಉರಿಯುತ್ತಿದ್ದದನ್ನ ಹಿಂದೆಂದೂ ಕೂಡ ಗಂಗೆ ನೋಡಿಯೇ ಇರಲಿಲ್ಲ. ಕುರುಕ್ಷೇತ್ರದಿಂದ ಗಂಗಾ ತೀರಕ್ಕೆ ಹೆಣಗಳನ್ನ ಹೊತ್ತ ರಥಗಳು ದುರ್ವಾಸನೆಯಿಂದ ದೂರವಾಗ್ಲೇ ಇಲ್ಲ. ಸತ್ತವರ ಶರೀರಗಳ ದಹನಕ್ಕಾಗಿ ಕಾಡಿಂದ ಕಟ್ಟಿಗೆಯ ರೂಪದಲ್ಲಿ ಕಾಡೇ ನಾಶವಾಗೋಗಿತ್ತು. ಅಷ್ಟು ಕಟ್ಟಿಗೆಗಳನ್ನ ತಂದಿದ್ರು. ಅಗ್ನಿದೇವ ನಾಲಿಗೆಯನ್ನ ಆಕಾಶಕ್ಕೆ ಚಾಚಿ ಉರಿತಾ ಇದ್ದ. ಈ ಎಲ್ಲ ವಿಪರ್ಯಾಸವನ್ನು ನೋಡ್ತಾ ನಿಂತಿದ್ರು. ಅರಮನೆಯ ಸ್ತ್ರೀಯರೆಲ್ಲ ಉರಿಯುವ ಚಿತೆಯ ಮುಂದೆ ದೂರದಲ್ಲಿ ನಿಂತು ಬಹುಕಾಲ ಅಲ್ಲೇ ಕೂತು ಶೋಕಿಸ್ತಾ ಇದ್ದಾರೆ. ಸಹಗಮನ ಮಾಡಿದವರ ಹೊರತು ಅಳುತ್ತಾ ಊರತ್ತ ಹೊರಟಿದ್ದಾರೆ. ಸಂಜೆ ಆಗ್ತಾ ಇದೆ. ಧೃತರಾಷ್ಟ್ರ ಗಾಂಧಾರಿಯರನ್ನ ಧರ್ಮಜ ಅರಮನೆ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಭೀಮ, ನಕುಲ, ಸಹದೇವ ಇಂದ್ರಪ್ರಸ್ಥಕ್ಕೆ ಹೋಗ್ತಾ ಇದ್ದಾರೆ. ಅರ್ಜುನ ಕೃಷ್ಣನ ಜೊತೆ ಕಾದಿದ್ದಾನೆ. ಆಗ ಕೃಷ್ಣ ಹೇಳ್ತಾ ಇದ್ದಾನೆ, ಅರ್ಜುನ, ಸಂಧ್ಯಾ ವಂದನೆಯನ್ನ ಮುಗಿಸಿ ಸಂಜೆ ಬರ್ತೇನೆ, ಮನಸ್ಸಿಗೆ ನೆಮ್ಮದಿ ಇಲ್ಲ, ನೀನು ಹೋಗು ಅಂತ ಅರ್ಜುನನನ್ನ ಕಳಿಸ್ಬಿಟ್ಟ. ಚಿತೆಗಳು ದೂರದಲ್ಲಿ ಉರಿತಾ ಇದೆ. ಅಗ್ನಿಗಳನ್ನ ಸರಿಪಡಿಸ್ತಾ ಉಳಿಗದವರು ನಿಂತಿದ್ದಾರೆ. ಕೃಷ್ಣ ಮತ್ತೊಂದು ಕಡೆ ಹೋಗಿ ಗಂಗೆಯಲ್ಲಿಳಿದು ಸ್ನಾನವನ್ನ ಮಾಡ್ದ. ಮೈ ಒರೆಸಿಕೊಂಡು ಮಡಿಬಟ್ಟೆಯನ್ನ ಉಟ್ಟು ಸತ್ತವರಿಗಾಗಿ ಜಲಾಂಜಲಿಯನ್ನ ಕೊಡ್ತಾ ಇದ್ದಾನೆ. ಸ್ವತಃ ಕೃಷ್ಣನೇ ಗಂಗೆಯಲ್ಲಿ. ಆ ಕ್ಷಣ ಸ್ವಲ್ಪ ದೂರದಲ್ಲಿ ಒಬ್ಬ ಸ್ತ್ರೀ ಸ್ನಾನವನ್ನ ಮಾಡಿ ದಡವನ್ನ ಹತ್ತುತ್ತಾ ಇದ್ದಾಳೆ. ಮಧ್ಯ ವಯಸ್ಸಿನ ಚೆಲುವೆ. ನವವೈಧವ್ಯ ಅವಳಿಗೆ ಬಂದದ್ದನ್ನ ಅವಳ ಮೈ ಕೂಡ ಒಪ್ಪುತ್ತಾ ಇಲ್ಲ. ದೂರದಲ್ಲಿ ದಡದ ಮೇಲೆ ಅವಳಿಗಾಗಿ ಅರಮನೆಯ ಪಲ್ಲಕ್ಕಿ ನಿಂತಿದೆ. ಆಳುಗಳು ಕಾಯ್ದಿದ್ದಾರೆ. ಕೃಷ್ಣ ಕಂಡು ಒಂದು ಕ್ಷಣ ಬೆರಗಾದ. ದೂರದಲ್ಲಿ ಕೃಷ್ಣ ಇರೋದನ್ನ ಅವಳು ಕೂಡ ನೋಡಿ ಅಲ್ಲೇ ನಿಂತ್ಕೊಂಡ್ಳು. ಇಂಥ ಘೋರ ರಾಜಕಾರಣವನ್ನ ಹೀಗೆ ನಡೆಸಿ ಕೋಟ್ಯಾವಧಿ ವೀರರ ಹೆಣಗಳ ರಾಶಿ ಹಾಕಿಸಿದ್ದಲ್ಲವೇ ಈ ಕೃಷ್ಣ ಅನ್ನೋದು ಅವಳ ಮನಸ್ಸಲ್ಲಿ ಯೋಚನೆ. ಕೃಷ್ಣನಿಗೆ ಮನಸ್ಸಲ್ಲಿ ಏನೋ ಒಂದು ರೀತಿ ಗೊಂದಲ. ಹೆಣ್ಮಕ್ಳು ವಯಸ್ಸು, ಚೆಲುವು, ಗುಣ, ಬುದ್ಧಿಮತ್ತೆ ಇದ್ಯಾವುದನ್ನು ಕೂಡ ನಿರ್ಧಾರ ಮಾಡಕ್ ಆಗಲ್ಲ. ಕೃಷ್ಣನಿಗೆ ಅವಳು ಯಾರು ಅನ್ನೋದು ಮಬ್ಬಾಗಿ ಕಂಡ್ರು ಕೂಡ ಅವಳಿಗೆ ಇವನೇ ಕೃಷ್ಣ ಅನ್ನೋದು ಗುರುತು ಹಿಡಿದ್ಬಿಟ್ಲು. ಚಂದ್ರನನ್ನ ನೋಡಿ ಅವನ್ ಯಾರು ಅಂತ ತೋರಿಸಿದ್ರೆ ಜನ ನಗ್ತಾರೆ. ಸೂರ್ಯನನ್ನ ತೋರಿಸಿ ಯಾರು ಅಂದ್ರೆ ಜನ ನಗ್ತಾರೆ. ಹಾಗೆ ಕೃಷ್ಣ ಎಲ್ಲೇ ಇದ್ರೂ ಕೂಡ ಅವನು ಯಾರು ಅನ್ನೋದನ್ನ ಬಹುಬೇಗ ಕಂಡಿಡಿತಾರೆ. ಯಾವತ್ತೂ ಕೂಡ ಆ ಹೆಣ್ಣಿನ ಜೊತೆ ಕೃಷ್ಣ ಏಕಾಂತದಲ್ಲಿ ಮಾತಾಡಿದ್ದವನಲ್ಲ. ಆಪತ್ಕಾಲದಲ್ಲಿ ಸಾಂತ್ವನ ಬಯಸಿದ್ಲು, ಆದ್ರೆ ಕೃಷ್ಣನನ್ನ ಅವಳು ಭೇಟಿ ಮಾಡ್ಲೇ ಇಲ್ಲ. ಆಗ ಕೃಷ್ಣ ಮತ್ತೆ ಒಮ್ಮೆ ಕಣ್ಣನ್ನ ತೀಕ್ಷ್ಣ ದೃಷ್ಟಿಯಿಂದ ಮಾಡಿ ನೋಡ್ತಾನೆ. ಬೇರಾರು ಅಲ್ಲ, ಭಾನುಮತಿ. ಈ ಯುದ್ಧ ನಡಿಲಿಕ್ಕೆ ಕೃಷ್ಣನೇ ಕಾರಣ ಅಂತ ಬೈದವರು, ಬೈತಾ ಇರೋರು, ಬೈಯಲ್ಲಿರೋರು ಎಷ್ಟೋ ಜನ. ಹಾಗೆ ಇವಳು ಕೂಡ ನಿಂತಿರ್ಬೇಕು ಅಂತ ಕೃಷ್ಣ ಅನ್ಕೊಂಡ. ಆಗ ಭಾನುಮತಿಯ ಹತ್ತಿರಕ್ಕೆ ಕೃಷ್ಣ ಬರ್ತಾ ಇದ್ದ. ಅವಳು ತಲೆಯನ್ನ ತಗ್ಗಿಸಿ ವಿನಮ್ರದಿಂದ ನಿಂತ್ಕೊಂಡಿದ್ದಾಳೆ. ಬಂದವನೇ ಭಾನುಮತಿಯ ಕಡೆಗೆ ನೋಡಿ, ಮಾ, ನಿನ್ನ ಅತ್ತೆ ಶಪಿಸಿದಳಲ್ಲ, ಹಾಗೆ ನೀನು ಶಪಿಸ್ಲಿಕ್ಕೆ ನಿಂತಿದ್ಯಮ್ಮ.
ನಾನೇ ಕೃಷ್ಣ, ದೇವಕಿಯ ಮಗ ಸಿಕ್ತ ಗುರುತು. ಆಗ ಭಾನುಮತಿ ಕೈಯನ್ನ ಮುಗಿದು, ಪ್ರಭು, ನಿನ್ನನ್ನರಿಯದವರಾರಪ್ಪ, ನನ್ನ ಕರ್ಮ ನನಗೆ, ನಿನ್ನನ್ನೇಕಪ್ಪ ಬೈಲಿ, ಯಾರನ್ನ ಬೈದು ಈಗ ಪ್ರಯೋಜನವಾದ್ರೂ ಏನಪ್ಪ, ನೀನು ಯುದ್ಧವನ್ನ ತಡಿಲಿಕ್ಕೆ ಎಷ್ಟು ಯತ್ನಿಸ್ತೆ ಅನ್ನೋದು ನನಗೆ ಗೊತ್ತು. ನನ್ನಯ ಅತ್ತೆಯ ಶಾಪಕ್ಕಾಗಿ ನಿನ್ನ ಕ್ಷಮೆಯಾಚಿಸಲು ನಾನು ನಿಂತೆ. ದಡದಲ್ಲಿರುವವರು ತಪ್ಪು ಕಲ್ಪನೆ ಮಾಡಬಾರದು. ಕೃಷ್ಣನಿಗೆ ಆಶ್ಚರ್ಯ, ಅಬ್ಬಾ, ಎಂತಹ ವಿವೇಕ! ಕೌರವನ ಪತ್ನಿ, ಒಬ್ಬ ದುಷ್ಟರಾಜನ ರಾಣಿ, ಇಷ್ಟು ವಿವೇಕಿನ? ದೇವಿ, ನಿನ್ನ ಪರಿಚಯ ನನಗೆ ಮೊದಲೇ ಆಗಬಾರ್ದಿತ್ತ? ನನ್ನ ದೌರ್ಭಾಗ್ಯ. ನಿನ್ನ ಮೂಲಕವೇ ಸಂಧಾನ ನಡೆಸಿದ್ರೆ ನಿನ್ನ ಪತಿ ದಾರಿಗೆ ಬರ್ತಾ ಇದ್ದೇನೋ. ಆ ಮಾತನ್ನ ಕೇಳಿ ಅಳುತ್ತಾ ಭಾನುಮತಿ, ಪ್ರಭು, ನೀನು ಸರ್ವೇಶ್ವರ, ನಿನ್ನ ಮಾತನ್ನೇ ಕೇಳದವರು ನನ್ನ ಮಾತನ್ನ ಕೇಳ್ತಾರ? ರಾಮಾಯಣದ ತಾರೆ, ಮಂಡೋದರಿಯರ ಸಂಧಾನದಿಂದ ವಾಲಿ ರಾವಣರು ಬದುಕುಳಿದ್ರಪ್ಪ. ಹೆಂಡತಿಯ ಮಾತನ್ನ ಕೇಳಿದ್ರ ಅವರು? ಇವಳ ಮಾತಿನ ವಾಕ್ಚಾತುರ್ಯಕ್ಕೆ, ಇತಿಹಾಸ ಪ್ರಜ್ಞೆಗೆ ಕೃಷ್ಣ ನೋಡ್ತಾ ಇದ್ದಾನೆ. ಆ ಗತಕಾಲದ ಇತಿಹಾಸದ ಪ್ರಸಂಗಗಳು ಕೃಷ್ಣನ ಕಣ್ಣಿಗೆ ಕಟ್ಟುತ್ತೆ. ಇವಳೇ ತಾರೆಯೋ ಮಂಡೋದರಿಯೋ ಹಾಗೆ ಮತ್ತೆ ಜನಿಸ್ಬಿಟ್ಲ ಅನ್ನೋದು ಗಾಬರಿ ಆಗತ್ತೆ. ಆಗ ಮೆಲ್ಲಿಗೆ ಕೃಷ್ಣ ಒಂದ್ ಮಾತು ಕೇಳ್ತಾರೆ, ತಾಯಿ, ನಿನ್ನ ಪತಿಗೆ ನೀನೇ ವಿವೇಕ ಯಾಕಪ್ಪ ಹೇಳಲಿಲ್ಲ? ಕೃಷ್ಣ, ಹೇಳಲಿಲ್ಲ ಅಂತ ಯಾರು ಹೇಳಿದ್ದು? ಅದನ್ನೆಲ್ಲ ಸಂಜೆಯ ನನ್ನ ಮಾವನಿಗೆ ಹೇಳಲಿಲ್ವಲ್ಲ, ಹಾಗಾಗಿ ಯಾರಿಗೂ ಗೊತ್ತಿಲ್ಲಪ್ಪ ನನ್ನ ಬಗ್ಗೆ. ಅವನಿಗೆ ಯುದ್ಧ ಭೂಮಿಯತ್ತ ಕಣ್ಣಿತ್ತು. ರಾಣಿ ವಾಸದಲ್ಲಿನ ಯಕಶ್ಚಿತ್ ಸ್ತ್ರೀಯರ ಕಷ್ಟವನ್ನ ಅವನು ನೋಡ್ಲೇ ಇಲ್ಲ, ವರ್ಣಿಸ್ಲಿಲ್ಲ. ಯಾರು ವರ್ಣಿಸಿದ್ರು ಬಿಟ್ರು ಫಲವಿಲ್ಲಪ್ಪ. ಆಹಾ ರಾಜಪುತ್ರಿ, ನೀನು ಧನ್ಯೆ. ಎಲ್ಲರೂ ಸಹಗಮನವನ್ನ ಮಾಡಿದ್ರು, ಎಷ್ಟೋ ಸ್ತ್ರೀಯರು. ನೀನು ಯಾಕೆ ಸಹಗಮನವನ್ನ ಮಾಡದೆ ಹಾಗೆ ನಿಂತೆ? ನಿನ್ನ ಮನಸ್ಸಿಗೆ ಯಾಕಂತ ಆಲೋಚನೆ ಬರ್ಲಿಲ್ಲ? ನಿನ್ನಂತಹ ವಿವೇಕ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಬರಬೇಕು. ಗಂಡ ಸತ್ತಾಕ್ಷಣ ಸಹಗಮನವನ್ನ ಮಾಡದೆ ಅವರ ಬದುಕಿನುದ್ದಕ್ಕೂ ಬದುಕಿ ಸಾಧಿಸಿ ತೋರಿಸ್ಬೇಕು. ನಿನ್ನನ್ನು ನಾನು ಮೆಚ್ತೀನಿ ಎಂದ ಕೃಷ್ಣ. ಆಗ ಭಾನುಮತಿ ಹೇಳ್ತಾ ಇದ್ದಾಳೆ, ಪ್ರಭು, ಬದುಕಿರುವಾಗಲೇ ಪತಿಯ ದಾರಿಯಲ್ಲಿ ಹೋಗದವಳಿಗೆ ನನ್ನ ಗಂಡ ಹೋದ ಮೇಲೆ ಅವರ ದಾರಿಲಿ ಹೋಗಿ ಸಾಧನೆ ಮಾಡೋದೇನಿದೆ ಪ್ರಭು? ನಾನು ವಾನಪ್ರಸ್ಥಕ್ಕೆ ಹೋಗ್ತಾ ಇದ್ದೇನೆ. ಮುಂದಿನವರ ವಿವೇಕ ಅವಿವೇಕ ಅವರಿಗೆ, ನನ್ನ ದಾರಿ ನನಗೆ. ಈ ದೇಶದಲ್ಲಿ ಹೆಣ್ಣು ಮಕ್ಕಳು ಬುದ್ಧಿವಾದ ಯಾರು ಕೇಳ್ತಾರೆ? ಹೆಣ್ಣು ಮಕ್ಕಳ ಮಾತಿಗೆ ಯಾರು ಬೆಲೆ ಕೊಡ್ತಾರೆ? ರಾಜಕುಮಾರಿ, ನಿನ್ನ ಒಂದೊಂದು ಅಣಿಮುತ್ತಿನಂತಹ ವಿವೇಕದ ಮಾತುಗಳಿಗೆ ಮೆಚ್ಚಿದ್ದೇನೆ. ನಿನಗೆ ಒಂದು ವರವನ್ನ ಕೊಡ್ತೇನೆ, ಕೇಳ್ಕೋ. ಪ್ರಭು, ಎಲ್ಲವನ್ನ ತೊರೆದು ವಾನಪ್ರಸ್ಥಕ್ಕೆ ಹೊರಟವಳಿಗೆ ವರವೇ? ದ್ರೌಪದಿಯನ್ನ ಕಂಡು, ಸುಭದ್ರೆಯನ್ನ ಕಂಡು, ಉತ್ತರೆಯನ್ನ ಕಂಡು, ಅತ್ತೆ ಕುಂತಿ ದೇವಿಯರನ್ನ ಕಂಡು, ನನ್ನ ಪತಿ ನನ್ನ ಕುಲದವರ ಅಪರಾಧಕ್ಕಾಗಿ ಕ್ಷಮೆ ಕೇಳಿ ನಾಳೆಯೋ ನಾಳಿದ್ದೋ ನಾನು ಹೊರಟು ನಿಂತಿದ್ದೇನೆ. ನಿನ್ನನ್ನ ಈಗ ಸಂದರ್ಶಿದ್ದೇ ನನಗೆ ಮಹಾವರ ಪ್ರಾಪ್ತಿ. ನನ್ನ ತಪ್ಪುಗಳನ್ನು ಕ್ಷಮಿಸು. ನನ್ನ ಗಂಡ ನನ್ನ ಬುದ್ಧಿ ಮಾತನ್ನ ಕೇಳಲಿಲ್ಲ, ಅಥವಾ ನೀನೇ ಅವನಿಗೆ ಸದ್ಬುದ್ಧಿ ಕೊಡದೆ ಅವನ ಮುಖಾಂತರ ಭೂಭಾರ ಇಳಿಸ್ತನೋ? ಗಂಡನಿಗೆ ಹೆಂಡತಿ ಮಂತ್ರಿ ಆಗಿರ್ಬೇಕು ಅಂತ ಶಾಸ್ತ್ರ ಹೇಳುತ್ತೆ. ನನ್ನ ಪತಿಗೆ ಮಂತ್ರಿಗಳು ದುರ್ಮಂತ್ರಿಗಳಾದ್ರು ನನ್ನ ಮಾತನ್ನ ಕೇಳಿಲ್ಲ. ಮುಂದಿನ ಇತಿಹಾಸಕ್ಕೆ ಇದರಲ್ಲಿ ನನ್ನ ಪಾತ್ರ ತಿಳಿದಿರ್ಲಿ. ಯಾರೂ ನನ್ನ ಹೆಸರನ್ನ ಉಚ್ಚರಿಸೋದೇ ಬೇಡ, ನನ್ನನ್ನ ಕ್ಷಮಿಸು. ಕೃಷ್ಣನಿಗೆ ಆನಂದ ಆಗತ್ತೆ. ಸ್ತ್ರೀಯರೆಲ್ಲ ನಿನ್ನಂತೆಯೇ ಇದ್ದರೆ ಅಂತ ಹೇಳಿ ಮಾತನ್ನ ನಿಲ್ಲಿಸ್ತಾ, ಪುರುಷೋತ್ತಮ, ಎಲ್ಲ ಹೆಣ್ಮಕ್ಳು ನನ್ನ ಹಾಗೆ ಇರ್ಬೇಕಾ? ಹಾಗಾದ್ರೆ ನಾನ್ ಒಂದ್ ಮಾತು ಹೇಳ, ಪುರುಷರೆಲ್ಲ ಕೃಷ್ಣನಂತೆಯೇ ಇದ್ದರೆ ಕೃಷ್ಣನ ಅವಕ್ಕಾಗೋದಾ? ಜಗತ್ತಲ್ಲೆಲ್ಲ ಕೃಷ್ಣನ ರೀತಿನೇ ಇದ್ಬಿಟ್ರೆ ಜಗತ್ತು ನಡೆಯುತ್ತಾ? ಭಾನುಮತಿಯಂತೆಯೇ ಎಲ್ಲಾ ಹೆಣ್ಮಕ್ಳು ಇದ್ಬಿಟ್ರೆ ಕುಲದಲ್ಲಿ ಮತ್ಸರಗಳು ಉದ್ಭವವೇ ಆಗಲ್ವಲ್ಲ?
ಕೃಷ್ಣ, ಸ್ತ್ರೀಯರ ಕಷ್ಟಗಳಿಗೆ ಮರುಗುವವನು ಒಬ್ಬನಾದರೂ ನೀನು ಈ ಲೋಕದಲ್ಲಿ ಇದ್ದೀಯಲ್ಲಪ್ಪ, ಅದು ಸ್ತ್ರೀ ಕುಲದ ಭಾಗ್ಯ. ನರಕನ ಅಂತಃಪುರದಲ್ಲಿದ್ದ ಗತಿಗೆಟ್ಟ ಸ್ತ್ರೀಯರಿಗೆ ಗತಿ ತೋರಿದವನು ನೀನೇ ಅಲ್ವಪ್ಪ. ದ್ರೌಪದಿ ದೇವಿಗೆ ಮಾನ ಮುಚ್ಚಿದವನು ನೀನೇ ಅಲ್ವಪ್ಪ. ಹೀಗಂದಿದ ತಕ್ಷಣ ಕೃಷ್ಣನಿಗೆ ಒಂದ್ ಮಾತು ಕೇಳ್ಬೇಕು ಅನ್ಸ್ತು. ಅಮ್ಮ, ಒಂದ್ ಮಾತು ಕೇಳ್ತೀನಿ, ಬೇಸರ ಮಾಡ್ಕೋಬೇಡ ತಾಯಿ. ದ್ರೌಪದಿಗೆ ಅಪಮಾನ ಆಗಬೇಕಾದ್ರೆ ಆ ಸಭೆಯಲ್ಲಿ ನೀನು ಅಂದೇ ಕಾಣಿಸ್ಕೊಂಡು ಇದು ತಪ್ಪು, ನನಗೆ ಈ ಗತಿ ಆಗಿದ್ರೆ ಏನು ಮಾಡ್ತಾ ಇದ್ರಿ ಅಂತ ಯಾಕೆ ನಿನ್ನ ಗಂಡನನ್ನ ಪ್ರಶ್ನೆ ಮಾಡ್ಲಿಲ್ಲ? ನಿನ್ನ ಮಾವನಕ್ಕೆ ಯಾಕೆ ನೀನು ಪ್ರಶ್ನೆಯನ್ನ ಮಾಡ್ಲಿಲ್ಲ? ಆಗ ಭಾನುಮತಿ ಅಳುತ್ತಾ, ಕೃಷ್ಣ, ಈ ಘಟನೆ ನನಗೆ ಯಾವುದು ತಿಳಿಯದಪ್ಪ. ಇದೆಲ್ಲ ನಡೆದು ಹೋದ ಮೇಲೆ ನನಗೆ ತಿಳಿದಿದ್ದು. ಆ ಸಂಚಿನ ಸಿಡುವು ಕೂಡ ನನಗೆ ಗೊತ್ತಿರ್ಲಿಲ್ಲ. ಆಮೇಲಾದ್ರೂ ಗೊತ್ತಾಯ್ತಾ? ಹೌದು. ಆದ್ರೆ ಪ್ರಯೋಜನವೇನು? ಬಾಯಿ ಮುಚ್ಚು, ಒಳಗಡೆ ನಡೆ ಅನ್ನೋದು ನನ್ನ ಗಂಡನಿಂದ ಬಂದ ಉತ್ತರ. ಇದು ಪ್ರತಿ ಒಬ್ಬ ಹೆಣ್ಣು ಮಗಳ ಪರಿಸ್ಥಿತಿ. ಮನೆಯಲ್ಲಿ ಅವಳು ಕೇವಲ ಗೃಹಿಣಿಗೆ ಮಾತ್ರ ಸೀಮಿತರಾಗಿರ್ಬೇಕು, ಗಂಡಂದಿರ ಎದುರಲ್ಲಿ ಮಾತನಾಡ್ಲಿಕ್ಕಲ್ಲ. ಬಾಯಿ ಮುಚ್ಚಿ ಮುಚ್ಚಿ ಈ ಸ್ಥಿತಿಗೆ ನಾವು ಬಂದ್ಬಿಟ್ಟಿದೀವಿ ಇವತ್ತು. ಕೃಷ್ಣ, ಭಾನುಮತಿ, ನನ್ನನ್ನ ಸರ್ವೇಶ್ವರ ಅಂತ ಕರೆದಲ್ಲ, ವರ ಕೊಡ್ತೇನೆ. ಆದ್ರೂ ನೀನ್ ಕೇಳ್ತಾ ಇಲ್ಲ. ಈಗೋ ನಾನಾರು ನೋಡು, ನಿನಗೆ ಈ ನನ್ನ ವರವು ಎಂದಿಗೂ ಕೂಡ ಅಳಿಯದಿರಲಿ ಅಂತ ಕೃಷ್ಣ ಶಂಖ ಚಕ್ರ ಗದಾ ಪದ್ಮಧಾರಿಯಾಗಿ ಬ್ರಹ್ಮಾಂಡವನ್ನೆಲ್ಲ ತನ್ನ ಶರೀರದಲ್ಲಿಟ್ಟು ದಿವ್ಯ ರೂಪವನ್ನ ಅವಳಿಗೆ ತೋರಿಸ್ತಾ ಇದ್ದಾನೆ. ತನ್ನ ವಿರಾಟ ರೂಪವನ್ನ, ತನ್ನ ವಿಶ್ವರೂಪವನ್ನ ಆ ಸಾಮಾನ್ಯವಾದ ಸ್ತ್ರೀಯರಿಗೆ ತೋರಿಸ್ತಾ ಇದ್ದಾನೆ, ಅವಳಿಗೆ ಹರಿಸ್ತಾ ಇದ್ದಾನೆ. ಭಾನುಮತಿ, ಈ ದೇಶದ ಭವಿಷ್ಯ ನಿನ್ನಂತಹ ಉತ್ತಮ ಸ್ತ್ರೀಯರ ಕೈಲಿದೆ. ನಿನಗಾಗಿ, ದ್ರೌಪದಿಗಾಗಿ, ಕುಂತಿಗಾಗಿ, ಸುಭದ್ರೆಗಾಗಿ, ಉತ್ತರೆಗಾಗಿ, ನಿನ್ನಂತಹ ಜ್ಞಾನಿಗಳಾದ ವಿವೇಕಿ ಸ್ತ್ರೀಯರ ಸಲುವಾಗಿ ನಾನು ಶತಸಹಸ್ರ ಅವತಾರಗಳನ್ನಾದರೂ ಎತ್ತಿ ಮತ್ತೆ ಮತ್ತೆ ಈ ಲೋಕದಲ್ಲಿ ಬರ್ತಾ ಇರ್ತೇನೆ. ಭಾನುಮತಿ ಆನಂದಳಾಗಿ ಭೂಮಿಯ ಮೇಲೆ ಬಿದ್ದು ನಮಸ್ಕಾರವನ್ನ ಮಾಡಿ ಒಂದು ಪ್ರಶ್ನೆಯನ್ನ ಕೇಳಿದ್ಲು. ಪ್ರಭು, ನನ್ನ ಗಂಡನಂತಹವರು ಪದೇ ಪದೇ ಹುಟ್ಟಿ ಬಂದರೆ? ಅದು ಕಾಲಪ್ರವಾಹದ ಗುಟ್ಟು. ಸೂರ್ಯ ಮುಳುಗ್ತಾ ಇದ್ದಾನೆ, ಪಲ್ಲಕ್ಕಿ ಕಾಯ್ತಾ ಇದೆ, ನೀನಿನ್ನು ಹೊರಡು ಅಂತ ಹೇಳಿ ಕೃಷ್ಣ ಅಲ್ಲಿಂದ ಅದೃಶ್ಯನಾದ. ಹೀಗೆ ಭಾನುಮತಿಯಂತಹ ಗುಣವನ್ನ, ಭಾನುಮತಿಯಂತಹ ಸದ್ಬುದ್ಧಿಯನ್ನ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಕಲಿಬೇಕು. ಗಂಡ ಎಷ್ಟೇ ಕೆಟ್ಟವನಾಗಿರ್ಲಿ, ಅಥವಾ ನಿಮ್ಮ ಕುಟುಂಬದಲ್ಲಿ ಎಷ್ಟೇ ದುಷ್ಟತನ ಇರ್ಲಿ, ನಿಮ್ಮ ಅತ್ತೆ ಮಾವ ಪ್ರತಿಯೊಬ್ರು ಕೂಡ ನಿಮ್ಮ ವಿರುದ್ಧ ದಿಕ್ಕಿನಲ್ಲೇ ನಿಂತಿರ್ಲಿ, ನೀವು ಹೋಗೋ ದಾರಿ ಮಾತ್ರ ಅದು ಒಳ್ಳೆ ದಾರಿಯಾಗಿರ್ಬೇಕು. ಗಂಡ ಕೊಲೆಗಡಕನೇ ಆಗಿರ್ಲಿ, ಅತ್ತೆ ಮಾವ ದುಷ್ಟರೇ ಆಗಿರ್ಲಿ, ಮನೆ ಸೊಸೆ ಕುಲವನ್ನ ಉಳಿಸ್ಲಿಕ್ಕೆ ಪ್ರಯತ್ನ ಪಡಬೇಕು. ಅಲ್ಲಿ ಎಲ್ಲರೂ ಕೂಡ ಒಂದು ತಕ್ಕಡಿಯಲ್ಲಿ ತೂಗಿದ್ರೆ ಭಾನುಮತಿ ಮಾತ್ರ ಮತ್ತೊಂದು ತಕ್ಕಡಿಯಲ್ಲಿ ತೂಗಿ ಕೃಷ್ಣನ ಕೃಪೆಗೆ ಪಾತ್ರಳಾಗಿ ಕೃಷ್ಣನ ದಿವ್ಯ ರೂಪವನ್ನ ನೋಡ್ತಕ್ಕಂಥ ಭಾಗ್ಯ ಸಿಕ್ತು. ಮನೇಲಿ ಪೂಜೆ ಮಾಡಕ್ ಆಗ್ತಾ ಇಲ್ಲ, ಗಂಡ ಬಿಡ್ತಾ ಇಲ್ಲ, ಅತ್ತೆ ಮಾವ ಬಿಡ್ತಾ ಇಲ್ಲ, ದೇವರ ಸ್ಮರಣೆಯನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಥವಾ ನಮಗೆ ಯಾವುದೇ ರೀತಿಯಾದಂತಹ ಕಾರ್ಯಕ್ರಮಗಳಿಗೆ ಭಾಗಿಯಾಗಕ್ ಆಗ್ತಾ ಇಲ್ಲ. ಮನೆಯಲ್ಲಿ ನಾನಾ ವಿಧವಾದ ಕಷ್ಟ ಇದೆ, ನಾನಾ ವಿಧವಾದಂತಹ ಒಂದು ಆಯಾಕಟ್ಟಿನ ಚೌಕಟ್ಟನ್ನ ಹಾಕ್ಬಿಟ್ಟಿದ್ದಾರೆ, ನಿರ್ಬಂಧವನ್ನ ಹೇರಿದ್ದಾರೆ ಅಂತ ಅದೆಷ್ಟೋ ಹೆಣ್ಮಕ್ಳು ಕೊರಗ್ತಾ ಇರ್ತೀರಾ. ಆದ್ರೆ ನೀವು ಇದ್ದಲ್ಲಿಯೇ ಭಗವಂತ ನಿಮ್ಮ ಕಾರ್ಯವನ್ನ ನೋಡ್ತಾ ಇರ್ತಾನೆ. ಮನಸ್ಸಲ್ಲಿ ಯಾವ ರೀತಿ ಸ್ಮರಣೆಯನ್ನ ಮಾಡ್ತಾ ಇದ್ದೀರಾ ಅಂತ ನೋಡ್ತಾ ಇದ್ದಾನೆ. ಆ ಭವಬಂಧನದಿಂದ ಒಂದಲ್ಲ ಒಂದು ದಿವಸ ನಿಮ್ಮನ್ನ ಬಿಟ್ಟು ರಕ್ಷಣೆಯನ್ನ ಮಾಡಿ ನಿಮಗೂ ಕೂಡ ಆತನ ಕೃಪಾ ಕಟಾಕ್ಷವನ್ನ ತೋರಿಸ್ತಾನೆ ಅನ್ನೋದು ಸತ್ಯ ಅನ್ನೋದಕ್ಕೆ ಭಾನುಮತಿಯೇ ಉದಾಹರಣೆ. ಕೆಸರಲ್ಲಿ ಕಮಲ ಅರಳುವಂತೆ ದುಷ್ಟರ ಮಧ್ಯೆ ಆ ಹೆಣ್ಣು ಉತ್ತಮವಾದ ದಾರಿಯಲ್ಲಿ ಬಂದ್ರು. ಹಾಗೆ ನೀವು ಕೂಡ ಕೆಸರಲ್ಲಿದ್ರೂ ಕೂಡ, ಪಾಪಿಗಳ ಮಧ್ಯೆ ಇದ್ರೂ ಕೂಡ ನಿಮ್ಮ ತನವನ್ನ ನೀವು ಬಿಡಬೇಡಿ. ಸದ್ಗೃಹಿಣಿಯಾಗಿ, ಸದ್ಭಕ್ತರಾಗಿ ಕೃಷ್ಣನ ಸ್ಮರಣೆಯನ್ನ ಮಾಡಿದ್ರೆ
ದೇವಿಯನ್ನ ಭಜಿಸಿದ್ರೆ ಖಂಡಿತವಾಗ್ಲೂ ಉತ್ತಮವಾದ ಲೋಕ ನಿಮಗೆ ಪ್ರಾಪ್ತಿಯಾಗತ್ತೆ. ಅದಕ್ಕೋಸ್ಕರ ಹೇಳೋದು ನಾವು ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಧನ್ಯವಾದ.